सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणी। ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿದ್ದೇವೆ. ಸ್ಥಿತಪ್ರಜ್ಞನ ಲಕ್ಷಣ ಹಾಗೂ ಸ್ಥಿತಪ್ರಜ್ಞತ್ವಕ್ಕೆ ಸಾಧನ ಎಂಬ ಈ 2 ವಿಷಯಗಳ ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ. ಒಬ್ಬ ಸಾಧಕನು ಕರ್ಮಯೋಗ ಮತ್ತು ಉಪಾಸನಾ ಯೋಗದಿಂದ ತನ್ನ ಅಂತಃಕರಣದಲ್ಲಿರುವ ಮಲ ವಿಕ್ಷೇಪವನ್ನ ನಿವೃತ್ತಿ ಮಾಡಿಕೊಂಡು ಜ್ಞಾನ ಯೋಗ್ಯತೆಯನ್ನ ಪ್ರಾಪ್ತಿ ಮಾಡಿಕೊಂಡು ಗುರು ಹಾಗೂ ಶಾಸ್ತ್ರದ ಉಪದೇಶದಿಂದ ವೇದಾಂತ ವಾಕ್ಯಗಳ, ಅದರಲ್ಲಿಯೂ ವಿಶೇಷವಾಗಿ ಮಹಾವಾಕ್ಯದ ಶ್ರವಣ ಮನನವನ್ನ ಮಾಡಿಕೊಂಡ ಮೇಲೆ ಆತ್ಮಸ್ವರೂಪದ ಬಗ್ಗೆ ನಿಶ್ಚಯವಾದ ಜ್ಞಾನವನ್ನ ಪಡೆದ ಮೇಲೆ ಸಂಶಯ ವಿಪರ್ಯಯ ರಹಿತವಾದ ನಿಶ್ಚಿತವಾದ ಯಥಾರ್ಥ ಜ್ಞಾನ, ಸಮ್ಯಕ್ ಜ್ಞಾನ ಅದನ್ನ ಪಡೆದ ಮೇಲೆ ಅವನಿಗೆ ಪ್ರಜ್ಞಃ ಅಂತ ಕರೀತಾರೆ, ಅಥವಾ ಜ್ಞಾನಿ ಅಂತ ಕರೀತಾರೆ. ಅಲ್ಲಿಂದ ಮುಂದಕ್ಕೆ ಅವನು ಮಾಡತಕ್ಕಂಥ ಸಾಧನೆ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂತ ಹೇಳಿದ್ರೆ ಆತ್ಮಸ್ವರೂಪದ ಬಗ್ಗೆ ಸಜಾತೀಯ ವೃತ್ತಿ ಪ್ರವಾಹ ರೂಪವಾದಂತಹ ತೈಲಧಾರೆಯ ಹಾಗೆ ನಿರಂತರವಾಗಿ ಮಾಡತಕ್ಕಂತಹ ಚಿಂತನ, ಧ್ಯಾನ ನಿಧಿಧ್ಯಾಸನ. ಬೇರೆ ಸಾಧ್ಯಗಳನ್ನ ಇಟ್ಟುಕೊಂಡು ನಾವು ಧ್ಯಾನವನ್ನ ಮಾಡಿದರೆ, ಉದಾಹರಣೆಗೆ ಈಶ್ವರನ ರೂಪವನ್ನ, ಈಶ್ವರನ ನಾಮವನ್ನ ಕುರಿತು ಮಾಡತಕ್ಕಂತಹ ಧ್ಯಾನಕ್ಕೆ ಉಪಾಸನೆ ಅಂತ ಕರೀತಾರೆ. ಆತ್ಮಸ್ವರೂಪವನ್ನ, ನಮ್ಮೆಲ್ಲರ ಮೂಲವಾಗಿರುವ ಪ್ರತ್ಯಗಾತ್ಮ ಅಂತ ಏನ್ ಕರಿತೇವೆ, ಅದರ ಕುರಿತು ನಾವು ಮಾಡತಕ್ಕಂತಹ ಧ್ಯಾನಕ್ಕೆ ಹೆಸರು ನಿಧಿಧ್ಯಾಸನ. ಶ್ರವಣ ಮನನದ ಮೂಲಕ ಆ ಆತ್ಮವೇ ತಾನು ಎಂಬುದಾಗಿ ಸಂಶಯ ವಿಪರ್ಯಯ ರಹಿತವಾದಂತಹ ಸ್ಪಷ್ಟವಾದ ಜ್ಞಾನ ದೊರೆತಾಗಿದೆ ಅವನಿಗೆ. ಈಗ ಆ ಜ್ಞಾನದಲ್ಲಿಯೇ ನೆಲೆ ನಿಲ್ಲಬೇಕು. ಜ್ಞಾನದಲ್ಲಿ ನೆಲೆ ನಿಲ್ಲುವುದು ಎಂಬ ಶಬ್ದಕ್ಕೆ ಏನರ್ಥ? ಇಷ್ಟು ದಿನಗಳ ಕಾಲ, ಇಷ್ಟು ಜನ್ಮಗಳ ಕಾಲ ತಾನು ಶರೀರ, ತಾನು ಸಂಸಾರಿ, ತಾನು ವ್ಯವಹಾರಿ, ತಾನು ಸುಖ ದುಃಖಕ್ಕೆ ಒಳಗಾದವನು, ಈ ರೀತಿ ಭಾವನೆಗಳನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರಿಸಿಕೊಂಡು ಬಿಟ್ಟಿದ್ದೇವೆ. ಅದು ಹೇಗೆ? ನಿರಂತರ ಅಭ್ಯಾಸದಿಂದ. ಒಂದು ಮಗು ಹುಟ್ಟಿದ ತಕ್ಷಣ
ಅಲ್ಲಿಂದ ಶುರು ಮಾಡ್ತಾರೆ ಅಧ್ಯಾಸವನ್ನ. ಇವನು ಅಪ್ಪ, ಇವನು ಅಮ್ಮ, ನೀನು ಗಂಡಸು, ಶೇಮ್ ಶೇಮ್, ನೀನ್ ಇದಕ್ಕಾಗಿ ಹುಟ್ಟಿದ್ಯಾ, ನೀನ್ ಏನ್ ಸಾಧನೆ ಮಾಡ್ತೀಯಾ, ದೊಡ್ಡವನಾದ್ಮೇಲೆ ನೀನ್ ಏನ್ ಮಾಡ್ತೀಯಾ. ಹೀಗೆ ಪ್ರತಿ ಕ್ಷಣ ನಮ್ಮ ಮನಸ್ಸಿನ ಮೇಲೆ ನೀನು ಅಂಥವನು, ನೀನ್ ಇಂಥವನು, ನೀನು ಒಳ್ಳೆಯವನು, ನೀನ್ ಕೆಟ್ಟವನು, ಈ ರೀತಿ ಭಾವನೆಗಳನ್ನ ಬಾಹ್ಯ ಪ್ರಪಂಚದಿಂದ ತುಂಬಿದ್ದಷ್ಟೇ ಅಲ್ಲದೆ ನಾವೇ ಕಟ್ಟಿಕೊಂಡ ಕನಸಿನ ಸಾಮ್ರಾಜ್ಯದಲ್ಲಿ ವಿಹರಿಸುತ್ತಾ ನಮ್ಮ ನೈಜ ನೆಲೆಯಿಂದ ವಿಮುಖರಾಗಿ ಬಿಟ್ಟಿದ್ದೇವೆ. ನಾವು ನಿಜವಾಗಿ ಯಾರಾಗಿದ್ದೇವೋ ಅದನ್ನು ಮರೆತು ಸುಳ್ಳಾದ ಅನಾನುವಿನಲ್ಲಿ ತಾದಾತ್ಮ್ಯವನ್ನ ತಂದುಕೊಂಡು ಬಿಟ್ಟಿದ್ದೇವೆ. ನಾನು ಯುವಕ, ನಾನು ಮುದುಕ, ನಾನು ಬಾಲಕ, ನಾನು ಸುಖಿ, ನಾನು ದುಃಖಿ, ನಾನು ಶ್ರಮಿಕ, ನಾನು ಆಲಸಿ, ಒಂದು ಎರಡಲ್ಲ ಅನೇಕ ಬಗೆಯಾದಂತಹ ಪ್ರಾಣನ ಮೇಲಿನ ಆರೋಪ, ಇಂದ್ರಿಯಗಳ ಮೇಲಿನ ಆರೋಪ, ಶರೀರದ ಮೇಲಿನ ಆರೋಪ, ಜಾತಿ, ಮತ, ಪಂಥ, ಹಾಗೆ ನಾವು ನಮ್ಮ ಮೇಲೆ ಆರೋಪಿಸಿಕೊಂಡಂತಹ ಸುಳ್ಳಾದಂತಹ ಈ ಆರೋಪಗಳನ್ನ ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಹೆಸರು ನಿಧಿಧ್ಯಾಸನ ಅಥವಾ ವೇದಾಂತಿಕ್ ಮೆಡಿಟೇಷನ್. ಇದನ್ನ ಮಾಡುವ ಕ್ರಮ ಹೇಗೆ ಅಂದ್ರೆ, ನಾವು ಗುರುಶಾಸ್ತ್ರದ ಮಾರ್ಗದರ್ಶನದಿಂದ ಸಚ್ಚಿದಾನಂದವಾದ ಆತ್ಮಸ್ವರೂಪವೇ ನಾವು ಅಂತ ಏನು ನಿಶ್ಚಯ ಮಾಡಿಕೊಂಡಿದ್ದೇವೋ ಅದರೊಟ್ಟಿಗೆ ನಾನಲ್ಲದ್ದು ಯಾವುದು ಎಂಬುದು ಕೂಡ ನಿಶ್ಚಯ ಮಾಡಿಕೊಂಡಿದ್ದೇವೆ. ನಾನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯನಲ್ಲ. ಇದೆಲ್ಲದಕ್ಕೂ ಸಾಕ್ಷಿಯಾದ ಸಚ್ಚಿದಾನಂದ ಆತ್ಮ ಅಥವಾ ಬ್ರಹ್ಮವಸ್ತುವೆ ನಾನು ಎಂಬುದಾಗಿ ನಾವು ನಿಶ್ಚಯ ಮಾಡಿಕೊಂಡಿದ್ದೇವೆ. ಈಗ ಆ ನೆಲೆಯಲ್ಲಿಯೇ ನಾವು ನಿಂತುಕೊಳ್ಳಬೇಕು. ಈ ಶರೀರಾದಿಗಳಲ್ಲಿ ಇರತಕ್ಕಂತಹ ನಾನುವನ್ನ ತೊಡೆದು ಹಾಕಿ ಆ ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಸಚ್ಚಿದಾನಂದ ಆತ್ಮಸ್ವರೂಪವೇ ನಾನು ಎನ್ನತಕ್ಕಂತಹ ಒಂದು ನಿಲುವು ಯಾವಾಗಲೂ ನಮ್ಮಲ್ಲಿ ಬರುವ ಹಾಗೆ ಮಾಡ್ಕೊಳ್ಬೇಕು. ಅದಕ್ಕೆ ಸಾಧನ ನಿಧಿಧ್ಯಾಸನ, ಕಾನ್ಸ್ಟಂಟ್ ಪ್ರಾಕ್ಟೀಸ್, ಕಾನ್ಸ್ಟಂಟ್ ಮೆಡಿಟೇಷನ್. ಹೇಗೆ ಈ ಸುಳ್ಳಾದ ಶರೀರಾದಿಗಳನ್ನ ಪದೇ 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 ನೆನಪಿಸಿಕೊಂಡು ಅದೇ ನಾವಾಗಿದ್ದೆವು, ಸತ್ಯವಾದ ನಾನನ್ನ ಪದೇ ಪದೇ ನೆನಪಿಸಿಕೊಂಡು ಅದೇ ನಾವಾಗೋದು. ಆದ್ದರಿಂದ ಆ ಅಭ್ಯಾಸ ಜ್ಞಾನಾಭ್ಯಾಸ ಅಥವಾ ಬ್ರಹ್ಮಾಭ್ಯಾಸ ಅಥವಾ ನಿಧಿಧ್ಯಾಸನ ಅಥವಾ ವೇದಾಂತಿಕ್ ಮೆಡಿಟೇಷನ್. ಈ ವೇದಾಂತಿಕ್ ಮೆಡಿಟೇಷನ್ ಅಂತ ಯಾಕೆ ಹೇಳ್ಬೇಕು ಅಂದ್ರೆ, ವೇದಾಂತದ ಶ್ರವಣ ಮನನ ಆಗದೆ ಈ ಧ್ಯಾನ ಮಾಡೋದು ಕಷ್ಟ. ಆತ್ಮ ಅಂದ್ರೆ ಯಾವುದು, ಅನಾತ್ಮ ಅಂದ್ರೆ ಯಾವುದು, ಅನಾತ್ಮ ಯಾಕೆ ನಾನಲ್ಲ, ಆತ್ಮನೇ ನಾನು ಯಾಕೆ ಎಂಬುದು ಸ್ಪಷ್ಟವಾದ ಹೊರತು ಇದನ್ನು ಮಾಡಲಿಕ್ಕೆ ಕಷ್ಟವಾಗ್ತದೆ. ಇದೊಂದು ರೀತಿ ಭಾವಿಸಿಕೊಳ್ಳೋದಲ್ಲ, ಸ್ಪಷ್ಟವಾದ ಜ್ಞಾನ ಆದ ಮೇಲೆ ನಾವು ಮಾಡತಕ್ಕಂತಹ ನಿರಂತರ ಅಜ್ಞಾನದ ನೆಲೆಗಟ್ಟಲ್ಲಿ ನಿಲ್ಲೋ ಅಭ್ಯಾಸ. ಆ ಜ್ಞಾನ ಅನ್ನೋದು ನಿರಂತರವಾಗಿ ನಮ್ಮಲ್ಲಿ ಸ್ಫುರಿಸ್ತಾ ಇರ್ಬೇಕು, ಅದು ಮರೆಯಕೂಡುದು. ಎಲ್ಲ ವ್ಯವಹಾರದ ಮಧ್ಯದಲ್ಲಿಯೂ ಕೂಡ ನಾನು ಯಾರು ಎನ್ನುವಂಥದ್ದನ್ನು ಮರೆಯಬಾರದು. ಹೊರಗಡೆಗೆ ವ್ಯವಹಾರ ನಡೀತಾ ಇರಬಹುದು, ನೋಡಬಹುದು, ಕೇಳಬಹುದು, ಮಾತನಾಡಬಹುದು, ಹೋಗಬಹುದು, ಬರಬಹುದು, ಅದೆಲ್ಲ ನಡೀತಾ ಇದ್ರು ಒಳಗೆ ಮಾತ್ರ ತಾನು ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಚೈತನ್ಯನಿದ್ದೇನೆ ಎಂಬುವ ಜ್ಞಾನ ಅದನ್ನು ಯಾವಾಗಲೂ ನೆನಪು ಆಗಬೇಕಾಗಿಯೂ ಇಲ್ಲ. ಆದರೆ ಆ ಸ್ಮೃತಿ ಕಳೆದುಕೊಳ್ಳಬಾರದು. ಅದರಲ್ಲಿಯೂ ವಿಶೇಷವಾಗಿ ಜೀವನದ ಸಮಸ್ಯೆಗಳು ನಮ್ಮನ್ನು ಅಪ್ಪಳಿಸಿದಾಗ, ವ್ಯವಹಾರ ಪ್ರಪಂಚದಲ್ಲಿ ನಮ್ಮನ್ನ ತೊಡಗಿಸಿಕೊಂಡಿದಾಗ, ಜೀವಭಾವದಿಂದಲ್ಲಿಯೇ ನಮ್ಮನ್ನ ವ್ಯವಹಾರ ಮಾಡುವ ಹಾಗೆ ಪ್ರಪಂಚ ನಮ್ಮನ್ನ ಪ್ರೇರೇಪಿಸ್ತದೆ. ಅಳುವ ಹಾಗೆ, ಬೇಸರಿಸುವ ಹಾಗೆ, ದುಃಖ ಬರುವ ಹಾಗೆ, ಜಿಗುಪ್ಸೆ ಬರುವ ಹಾಗೆ, ಜೀವನದ ಅನೇಕ ಭಾವನೆಗಳಿಗೆ ತುತ್ತಾಗಿ ನಮ್ಮನ್ನ ಬಂಧಿಸಿ ಬಿಟ್ಟಿದೆ. ಜ್ಞಾನ ಪಡೆದ ಮೇಲೂ ಕೂಡ ಹಳೆಯ ಅಭ್ಯಾಸದಿಂದ ಹಾಗೆ ಮಾಡುವ ಹಾಗೆ ಮಾಡುತ್ತೆ. ಅಂದ್ರೆ ಆ ಸಂದರ್ಭಗಳಲ್ಲಿ ನನ್ನ ಸ್ಮೃತಿ ಪಟಲದ ಮೇಲೆ ಚಿಮ್ಮಿ ಬರಬೇಕು, ನನಗೆಲ್ಲಿಯ ದುಃಖ, ನನಗೆಲ್ಲಿಯ ಭಯ, ನನಗೆಲ್ಲಿಯ ಬಂಧನ,
ನನಗೆಲ್ಲಿಯ ಮೃತ್ಯು, ನಾನು ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಚೈತನ್ಯನಿದ್ದೇನೆ ಎಂಬ ಆ ಒಳಗಡೆಯ ಒಂದು ಭಾವ ನಮ್ಮಲ್ಲಿ ಸದಾ ಜಾಗೃತವಾಗಿದ್ದರೆ ಅವನಿಗೆ ಹೆಸರು ಸ್ಥಿತಪ್ರಜ್ಞ. ಪ್ರಜ್ಞೆಯಿಂದ ಸ್ಥಿತಪ್ರಜ್ಞೆಗೆ ಬಂದವನು, ಜ್ಞಾನದಿಂದ ಜ್ಞಾನ ನಿಷ್ಠೆಗೆ ಬಂದವನು. ಇನ್ನೊಂದು ಶಬ್ದ ಜೀವನ್ಮುಕ್ತ. ತನ್ನ ಎಲ್ಲ ಬಂಧನಗಳನ್ನ ತೊಡೆದು ಹಾಕಿ ಅತ್ಯಂತ ಸ್ವತಂತ್ರವಾಗಿ ವಿಹರಿಸ್ತಾ ಇರುವವನು. ಇನ್ನೊಂದು ಶಬ್ದ ಅವಧೂತ. ಹೀಗೆ ಅಂತಹ ಒಬ್ಬ ಸ್ಥಿತಪ್ರಜ್ಞನಾದ ಮೇಲೆ ಅವನ ಆಚರಣೆ ಹೇಗಿರುತ್ತೆ, ಅವನ ನಡತೆ ಹೇಗಿರುತ್ತೆ? ಆದರೆ ಬದ್ಧ ಜೀವಿಯ ಸ್ವಭಾವಕ್ಕಿಂತ ಅತ್ಯಂತ ಭಿನ್ನವಾಗಿರುತ್ತೆ. ಬದ್ಧ ಜೀವಿ ಹೇಗೆ ಪ್ರತಿ ಕ್ಷಣ ಕ್ಷಣಕ್ಕೂ ನಡುಗುತ್ತಾನೋ, ನಲಗುತ್ತಾನೋ, ಭಯಪಡ್ತಾನೋ, ಬೇಸರಿಸ್ತಾನೋ, ಅದ್ಯಾವ ವಿಕಾರಗಳು ತನ್ನಲ್ಲಿ ಉಳಿಸಿಕೊಳ್ಳದೆ ಶಾಂತ ಸರೋವರದ ಹಾಗೆ ಯಾವಾಗಲೂ ಆನಂದದಿಂದ ನಗುನಗುತ್ತಾ ಜೀವನ ನಡೆಸ್ತಾ ಇರ್ತಾನೆ, ಎಲ್ಲಿಯೂ ಅಂಟಿಕೊಳ್ಳದೆ. ಅನಿಕೇತನ ಎಂಬ ಶಬ್ದದಿಂದ ಕುವೆಂಪು ಅವರು ಬಹಳ ಚೆನ್ನಾಗಿ ಹೇಳ್ತಾನೆ, ಆಗು ನೀ ಅನಿಕೇತನ, ದೂರ ದೂರಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಹೃದಯ ಬಿರಿಯ ಭಾವದೀಟಿ ಆಗು ನೀ ಅನಿಕೇತನ. ಎಲ್ಲಿಯೂ ಅಂಟಿಕೊಳ್ಳದೆ ತನ್ನ ಆನಂದದಲ್ಲಿ ವಿಹರಿಸುತ್ತ ಸ್ವರೂಪದಲ್ಲಿ ರಮಿಸುತ್ತ ಸಾವನ್ನೂ ಕೂಡ ನಿರ್ಭಯವಾಗಿ ಎದುರಿಸತಕ್ಕಂತಹ ಆ ಜ್ಞಾನಿ, ಅವನೊಬ್ಬನೇ ಯಶಸ್ವಿ ಪುರುಷ ಅಥವಾ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡವನು ಅಥವಾ ಕೃತಕೃತ್ಯ ಎಂಬುದಾಗಿ ಕರಿತೇವೆ ನಾವು. ಅವನ ಕೆಲವು ಲಕ್ಷಣವನ್ನ ಭಗವಂತ ಕೊಟ್ಟಿದ್ದಾನೆ. ಲಕ್ಷಣಗಳನ್ನ ನಾವು ಯಾಕೆ ಇಟ್ಟುಕೊಳ್ಬೇಕು ಅಂದ್ರೆ, ನಾನು ಎಲ್ಲಿದ್ದೇನೆ ಎಂಬ ಪರಿಚಯ ನಮಗೆ ಆಗ್ತದೆ. ನಾನು ಇನ್ನೂ ಚಿತ್ತಶುದ್ಧಿ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದೇನೋ ಅಥವಾ ಪ್ರಜ್ಞೆಯನ್ನು ಪಡೆದವನಾಗಿದ್ದೇನೋ ಅಥವಾ ಸ್ಥಿತ ಪ್ರಜ್ಞೆಯಲ್ಲಿ ಯಾವ್ಯಾವ ವಿಷಯಗಳಲ್ಲಿ ನಾನು ಇನ್ನೂ ಕೊರತೆಗಳಿವೆ ಎಂಬುದನ್ನು ನಮ್ಮನ್ನೇ ನಾವು ಅಳತೆ ಮಾಡಿಕೊಳ್ಳುವುದಕ್ಕೆ ಈ ಒಂದು ಅಳತೆಗೋಲು ಭಗವಂತ ಕೊಟ್ಟಿದ್ದಾನೆ. ಇನ್ನು ಈ ಸಂದರ್ಭದಲ್ಲಿ ಪ್ರಜ್ಞನು ಸ್ಥಿತಪ್ರಜ್ಞನಾಗುವ ಸಂದರ್ಭದಲ್ಲಿ, ಅಂದರೆ ನಿಧಿಧ್ಯಾಸನ ಕಾಲದಲ್ಲಿ, ಆತ್ಮನನ್ನು ಕುರಿತು ಧ್ಯಾನ ಮಾಡುವ ಸಮಯದಲ್ಲಿ ಅವನು ತನ್ನ ಇಂದ್ರಿಯಗಳನ್ನ, ತನ್ನ ಮನಸ್ಸನ್ನ ಹೇಗೆ ಇಟ್ಟುಕೊಳ್ಬೇಕು? ಅದು ಆಕ್ಚುಲಿ ನಿಧಿಧ್ಯಾಸನ ಸಮಯದಲ್ಲಿ ಸನ್ಯಾಸದ ಜೀವನ ಇರಬೇಕು ಅಂತ ಹೇಳ್ತಾರೆ, ಅಥವಾ ಸನ್ಯಾಸ ಇರುವುದೇ ನಿಧಿಧ್ಯಾಸನಕ್ಕಾಗಿ. ಒಬ್ಬನು ಗೃಹಸ್ಥನಾಶ್ರಮದಿಂದಲೋ ಬ್ರಹ್ಮಚರ್ಯದಿಂದಲೋ ವಾನಪ್ರಸ್ಥದಿಂದಲೋ ಸನ್ಯಾಸವನ್ನ ತೆಗೆದುಕೊಳ್ಳುವುದು ಯಾಕೆ ಅಂತ ಹೇಳಿದ್ರೆ, ಆ ಆಶ್ರಮಗಳಲ್ಲಿ ತನಗೆ ನಿರಂತರವಾಗಿ ಆತ್ಮನ ಮೇಲೆ ಧ್ಯಾನ ಮಾಡುವಂತಹ ವ್ಯವಸ್ಥೆ ಇಲ್ಲ. ವ್ಯಾವಹಾರಿಕವಾದಂತಹ ಗೊಂದಲಗಳು ಅಥವಾ ಡಿಸ್ಟರ್ಬೆನ್ಸಸ್ ಇರೋದ್ರಿಂದ ನನಗೆ ನಿರಂತರವಾಗಿ ಆತ್ಮನನ್ನು ಕುರಿತೇ ಧ್ಯಾನ ಮಾಡಬೇಕು, ಅದಕ್ಕಾಗಿ ನಾನು ಸನ್ಯಾಸ ಸ್ವೀಕರಿಸ್ತೇನೆ ಅಂತ ಸನ್ಯಾಸ ತೆಗೆದುಕೊಳ್ಳೋದು. ಸನ್ಯಾಸ ಉದ್ದೇಶವೇ ನಿಧಿಧ್ಯಾಸನ ಮಾಡೋದಕ್ಕಾಗಿ. ಅಥವಾ ಸನ್ಯಾಸಿ ಮಾಡಬೇಕಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಿರಂತರವಾಗಿ ಆತ್ಮನನ್ನ ಕುರಿತು ಚಿಂತನೆ ಮಾಡತಕ್ಕಂಥದ್ದು, ಆತ್ಮಧ್ಯಾನ ಮಾಡತಕ್ಕಂಥದ್ದು, ಬ್ರಹ್ಮಾಭ್ಯಾಸ ಮಾಡತಕ್ಕಂಥದ್ದು. ಅದಕ್ಕೆ ಹೊರತಾಗಿ ಅವನಿಗೆ ಯಾವ ಕರ್ತವ್ಯವನ್ನು ವಿಧಿಸಿಲ್ಲ. ಸನ್ಯಾಸ ಆಶ್ರಮವನ್ನ ತೆಗೆದುಕೊಳ್ಳಿಕ್ಕೆ ಆಗದಿದ್ದರೂ ಕೂಡ ಒಬ್ಬನು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ಸನ್ಯಾಸಿಯ ಜೀವನ ಶೈಲಿಯನ್ನ, ಸನ್ಯಾಸಿಯ ಜೀವನ ಶೈಲಿ ಅಂದ್ರೆ ಅಪರಿಗ್ರಹ, ಅತ್ಯಂತ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಬದುಕತಕ್ಕಂಥದ್ದು, ವಿಷಯ ಭೋಗಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೇ ಇರತಕ್ಕಂಥದ್ದು, ಇಂದ್ರಿಯ ಮನಸ್ಸುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಎಲ್ಲ ಜೀವನ ಮೌಲ್ಯಗಳನ್ನ ತನ್ನಲ್ಲಿ ರೂಢಿಸಿಕೊಳ್ತಕ್ಕಂಥದ್ದು. ಈ ರೀತಿಯಾದ ಒಂದು ಜೀವನವನ್ನು ನಡೆಸುತ್ತಾ ಆತ್ಮನ ಧ್ಯಾನ ಮಾಡಬೇಕಾಗ್ತದೆ.
ಹಾಗೆ ಮಾಡ್ಲಿಲ್ಲ ಅಂದ ಪಕ್ಷದಲ್ಲಿ ಅವನಿಗೆ ನಿಧಿಧ್ಯಾಸನ ಆಗುವುದಿಲ್ಲ, ತುಂಬಾ ಕಷ್ಟವಾಗ್ತದೆ. ತಾನು ತುಂಬಾ ವ್ಯವಹಾರಗಳನ್ನಿಟ್ಟುಕೊಂಡು ವಿಷಯ ಭೋಗಗಳನ್ನು ರಮಿಸಿಕೊಂಡು ಆತ್ಮನನ್ನು ಕುರಿತು ಚಿಂತಿಸ್ತೇನೆ ಅಂತ ಹೇಳಿದ್ರೆ ಅದು ನಿಧಿಧ್ಯಾಸನವಾಗುವುದಿಲ್ಲ. ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಒಂದು ಚಂದದ ಶ್ಲೋಕ ಹೇಳ್ತಾರೆ. ಶರೀರ ಪೋಷಣಾರ್ಥಿ ಸನ್ ಯ ಆತ್ಮಾನಂ ದಿದೃಕ್ಷತಿ ಗ್ರಾಹಂ ದೇಹ ಗ್ರಾಹಂ ದಾರುಧ್ರಿಯಾ ಧೃತ್ಯ ನದೀಂ ತರ್ತುಂ ಸ ಇಚ್ಛತಿ ಅಂತ ಹೇಳ್ತಾರೆ. ಅಂದ್ರೆ ಶರೀರವನ್ನ ಪೋಷಣೆ ಮಾಡುತ್ತಾ ಒಬ್ಬ ವ್ಯಕ್ತಿ ಆತ್ಮನನ್ನ ಪಡೆಯುವುದಕ್ಕೆ ಬಯಸಿದರೆ ಅವನು ನದಿ ದಾಟುವಾಗ ಮರದ ಬೊಡ್ಡೆ ಅಂತ ತಿಳ್ಕೊಂಡು ಮೊಸಳೆಯನ್ನು ಅಪ್ಪಿಕೊಂಡು ದಾಟದ ಹಾಗೆ ಅಂತ ಹೇಳ್ತಾರೆ. ಅವನು ನದಿ ದಾಟ್ಲಿಕ್ಕೆ ಹೊರಟಿದ್ದಾನೆ, ಅವನಿಗೆ ಕತ್ಲು ಕಾಣ್ತಾ ಇಲ್ಲ, ಒಂದು ಬೊಡ್ಡೆ ಮರದ ತುಂಡಲ್ಲಿ ಇದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಹಿಡ್ಕೊಂಡು ನಾನು ನದಿ ದಾಟ್ತೇನೆ ಅಂತ ಬಯಸ್ತಾನೆ. ಆದ್ರೆ ಅದು ಮರದ ತುಂಡ ಆಗಿರದೆ ಅದು ಮೊಸಳೆ ಆಗಿರ್ತದೆ. ಹಾಗಿದ್ರೆ ಹೇಗಾಗ್ತದೆ? ಅದು ಮಧ್ಯದಲ್ಲಿ ಅವನನ್ನು ತಿಂದು ಬಿಡ್ತದೆ. ಹಾಗೆ ಶರೀರ ಪೋಷಣೆಯನ್ನ ಮಾಡಿಕೊಂಡು ತಾನು ಆತ್ಮನನ್ನು ಪಡಿತೇನೆ ಅಂತ ಒಬ್ಬನು ಬಯಸಿದ್ರೆ ಅದು ಸಾಧ್ಯವಾಗುವುದಿಲ್ಲ ಅಂತ. ಹಾಗೆ ವಿಷಯ ಭೋಗಗಳಲ್ಲಿ ತಾನು ರಮಿಸುತ್ತಾ ಮನಸ್ಸನ್ನು ಚಂಚಲವಾಗಿ ಇಟ್ಟುಕೊಂಡು ಜೀವನದ ವ್ಯವಸ್ಥೆಗಳನ್ನ ಹೇಗೇಗೋ ಇಟ್ಟುಕೊಂಡು ನಾನು ಆತ್ಮನನ್ನು ಪಡೆಯುತ್ತೇನೆ ಅಂತ ಹೇಳಿದ್ರೆ ಅದು ಆಗುವಂತ ವಿಷಯ ಅಲ್ಲ. ಅದಕ್ಕೆ ಭಗವಂತ ಇಲ್ಲಿ ಎಲ್ಲ ಸಾಧನೆಗಳಿಗಿಂತಲೂ ಹೆಚ್ಚಿನದಾದ ಶಮ ದಮ ಇದೆರಡನ್ನ ಸರಿ ಮಾಡಿಕೊಳ್ಬೇಕು ಅಂತ ಹೇಳ್ತಿದ್ದಾನೆ. ಅದರಲ್ಲಿ ಉಪರತಿಯೂ ಬೇಕಾಗ್ತದೆ, ಅಲ್ಲಿ ಮುಮುಕ್ಷುತ್ವವೂ ಬೇಕಾಗ್ತದೆ, ಅಲ್ಲಿ ವೈರಾಗ್ಯವೂ ಬೇಕಾಗ್ತದೆ. ಇದೆಲ್ಲವೂ ಕೂಡ ಅಮಾನಿತ್ವಾದಿಗಳ ಎಲ್ಲ ಸಾಧನೆಗಳು ಕೂಡ ಬೇಕಾಗ್ತದೆ. ಆದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಶಮದಮ. ಆದ್ರಿಂದ ಆ ಶಮದಮವನ್ನ ಹೇಗೆ ಅಭ್ಯಾಸ ಮಾಡಬೇಕು? ನಿಧಿಧ್ಯಾಸನ ಕಾಲದಲ್ಲಿ ಶಮದಮ ಅದರ ಮಹತ್ವತೆ ಏನೋ ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು, ಅದು ಇಲ್ಲದಿದ್ದರೆ ಅವನ ಪತನ ಹೇಗಾಗ್ತದೆ, ಅದಿದ್ದರೆ ಅವನ ಉದ್ಧಾರ ಹೇಗಾಗ್ತದೆ, ಈ ರೀತಿ ಇಂದ್ರಿಯ ನಿಗ್ರಹದ ವಿಷಯವಾಗಿ ಒಂದು ವಿಶೇಷವಾದ ಚರ್ಚೆಯನ್ನು ಕೂಡ ಮಾಡಿದ್ದಾನೆ. 60ನೇ ಶ್ಲೋಕದಿಂದ ಆರಂಭ ಮಾಡಿ 68ನೇ ಶ್ಲೋಕದ ತನಕ ವಿಸ್ತಾರವಾದಂತಹ ಇಂದ್ರಿಯ ನಿಗ್ರಹದ ಚರ್ಚೆ ಬರ್ತದೆ. ಈ ಸಂದರ್ಭದಲ್ಲಿ ನಾವು ಒಬ್ಬ ಸಾಧಕನ ಪತನದ ಸಪ್ತ ಸೋಪಾನಗಳನ್ನ ಚರ್ಚೆ ಮಾಡಿ ಉದ್ಧಾರದ ಮಾರ್ಗವನ್ನು ಭಗವಂತ ಬೋಧಿಸಿದ್ದನ್ನು ನೋಡ್ತೇವೆ. ಉದ್ಧಾರ ಏನು ಹೇಳ್ತಾನೆ? ಅವನು ಮನಸ್ಸಿನ ಪ್ರಶಾಂತತೆಯನ್ನು ಪಡಿತಾನೆ, ರಾಗದ್ವೇಷ ರಹಿತನಾಗಿ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಇಟ್ಟುಕೊಂಡು ಆತ್ಮನನ್ನೇ ಕುರಿತು ಧ್ಯಾನ ಮಾಡತಕ್ಕಂತಹ ಒಬ್ಬ ಸಾಧಕನು ಚಿತ್ತಪ್ರಸಾದವನ್ನು ಪಡಿತಾನೆ. ಅದನ್ನು ಚರ್ಚೆ ಮಾಡಿದ್ದಾನೆ. ಚಿತ್ತಪ್ರಸಾದದಿಂದ ಆಗ್ತಕ್ಕಂತಹ ಲಾಭವೇನು? ಎಲ್ಲ ದುಃಖಗಳೂ ದೂರವಾಗಿ ನಮ್ಮ ಬುದ್ಧಿ ಆತ್ಮನಲ್ಲಿ ನೆಲೆಗೊಳ್ಳುತ್ತದೆ ಎಂಬುದನ್ನು ಚರ್ಚೆ ಮಾಡಿದ್ದಾನೆ. ತದನಂತರ ಮುಂದಿನ ಶ್ಲೋಕದಲ್ಲಿ ಯಾವನು ತನ್ನ ಇಂದ್ರಿಯ ಮನಸ್ಸುಗಳನ್ನ ಹಿಡಿತದಲ್ಲಿಟ್ಟುಕೊಂಡಿಲ್ಲವೋ ಅವನಿಗೆ ಆಗತಕ್ಕಂತಹ ನಷ್ಟವೇನು? ಇಲ್ಲಿ ನೋಡಿ, ಇಂದ್ರಿಯ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಳ್ಳೋದು ನಿಧಿಧ್ಯಾಸನ ಕಾಲದಲ್ಲಿ, ಈ ಸಂದರ್ಭದಲ್ಲಿ. ಬಾಹ್ಯ ಪ್ರಪಂಚದಲ್ಲಿಯೂ ಕೂಡ, ವ್ಯವಹಾರ ಪ್ರಪಂಚದಲ್ಲಿಯೂ ಇಂದ್ರಿಯ ಮನಸ್ಸುಗಳ ನಿಗ್ರಹ ಇದ್ರೇನೆ ಯಾವುದೇ ಕಾರ್ಯದಲ್ಲಿ ಯಶಸ್ಸು ಸಿಗೋದು. ಆದ್ರೆ ಇಲ್ಲಿ ಚರ್ಚೆ ಮಾಡ್ತಿರುವ ವಿಷಯ ಒಬ್ಬ ನಿಧಿಧ್ಯಾಸನ ಮಾಡುವ, ಅರ್ಥಾತ್ ಪ್ರಜ್ಞೆಯಿಂದ ಸ್ಥಿತಪ್ರಜ್ಞನಾಗಲಿಕ್ಕೆ ಪ್ರಯತ್ನಿಸ್ತಿರತಕ್ಕಂತಹ ಒಬ್ಬ ಸಾಧಕನ ಸಂದರ್ಭದಲ್ಲಿ ಇಂದ್ರಿಯ ಮನಸ್ಸುಗಳ ನಿಗ್ರಹ ಅಂದ್ರೆ ಶಮದಮಗಳು ಯಾಕೆ ಬೇಕು ಅಂತ ಅದನ್ನು ಚರ್ಚೆ ಮಾಡ್ತಿದ್ದಾನೆ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಅಯುಕ್ತನಾದ ಪುರುಷನಿಗೆ ಬುದ್ಧಿಯಲ್ಲಿ ಬುದ್ಧಿ ಇರುವುದಿಲ್ಲ, ಅಯುಕ್ತನಾದ ಪುರುಷನಿಗೆ ಭಾವನೆ ಇರುವುದಿಲ್ಲ. ಯಾರಿಗೆ ಭಾವನೆ ಇಲ್ಲವೋ ಅವನಿಗೆ ಶಾಂತಿ ಇರುವುದಿಲ್ಲ.
ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ. ಈ ರೀತಿಯಾಗಿ ಇಂದ್ರಿಯ ಮನಸ್ಸುಗಳ ನಿಗ್ರಹ, ಅವುಗಳ ಮಹತ್ವವನ್ನ ಇನ್ನೊಂದು ರೀತಿಯಲ್ಲಿ ಭಗವಂತ ಹೇಳ್ತಿದ್ದಾನೆ, ನೆಗೆಟಿವ್ ರೀತಿಯಲ್ಲಿ. ಅಂದ್ರೆ ಯಾವುದು ಇಲ್ಲದಿದ್ರೆ ಏನ್ ಸಿಗುವುದಿಲ್ಲ ಎಂಬುದಾಗಿ. ಇಲ್ಲಿ ಅಯುಕ್ತ ಪುರುಷ ಅಂತ ಕರೆದಿದ್ದಾನೆ. ಯುಕ್ತ ಪುರುಷ, ಅಯುಕ್ತ ಪುರುಷ ಎಂಬ ಶಬ್ದದ ಅರ್ಥ ತಿಳ್ಕೊಳ್ಬೇಕು. ಯುಕ್ತ ಎಂದರೆ ತನ್ನ ಇಂದ್ರಿಯವನ್ನ, ಮನಸ್ಸನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡವನು, ತನ್ನ ಇಚ್ಛಾನುವರ್ತಿಯಾಗಿ ಮಾಡಿಕೊಂಡವನು. ಅಯುಕ್ತ ಪುರುಷ ಅಂದ್ರೆ ಮನಸ್ಸು ಇಂದ್ರಿಯಗಳ ಮೇಲೆ ಹಿಡಿತ ಇಲ್ಲದೆ ಇರುವವನು. ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ, ಅವನ ಹಿಡಿತದಲ್ಲಿಲ್ಲ. ಇಂದ್ರಿಯಗಳು ಏನನ್ನೋ ಬಯಸತ್ತೆ, ಎಲ್ಲಿಗೋ ಓಡತ್ತೆ, ಯಾವುದ್ರ ಮೇಲೂ ಕಂಟ್ರೋಲ್ ಇಲ್ಲ. ಅವನ ಮಾತಿನ ಮೇಲೆ ಕಂಟ್ರೋಲ್ ಇಲ್ಲ, ಆಹಾರ ತಿನ್ನುವ ವಿಷಯದಲ್ಲಿ ಕಂಟ್ರೋಲ್ ಇಲ್ಲ, ಏಳುವ ವಿಷಯದಲ್ಲಿ, ಮಲಗುವ ವಿಷಯದಲ್ಲಿ, ಹೋಗುವ ವಿಷಯದಲ್ಲಿ, ಯಾವ ವಿಷಯದ ಮೇಲೂ ಅವನಿಗೆ ಹಿಡಿತ ಇಲ್ಲ. ಅವನು ಅಯುಕ್ತ ಪುರುಷ. ಇನ್ನೊಂದು, ಯಾವ ಆಲೋಚನೆ ಬರಬೇಕು, ಯಾವ ಆಲೋಚನೆ ಬರಬಾರದು ಎನ್ನುವ ವಿಷಯದ ಮೇಲೆ ನಿಯಂತ್ರಣ ಇಲ್ಲ. ಶಾಸ್ತ್ರ ವಿಹಿತ, ಶಾಸ್ತ್ರ ನಿಷಿದ್ಧ ಎಲ್ಲ ರೀತಿಯ ಆಲೋಚನೆಗಳು ಅವನ ಮನಸ್ಸಲ್ಲಿ ತೋರ್ತಾ ಇರುತ್ತೆ. ಇಂಥವನಿಗೆ ಅಯುಕ್ತ ಪುರುಷ ಅಂತ ಹೇಳ್ತಾರೆ. ಇಂಥ ಅಯುಕ್ತ ಪುರುಷನಿಗೆ ಬುದ್ಧಿ ಇರುವುದಿಲ್ಲ ಅಂತ ಹೇಳ್ತಾನೆ ಭಗವಂತ. ಇಲ್ಲಿ ಬುದ್ಧಿ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಶಂಕರ ಭಾಷ್ಯಕ್ಕೆ ಮಾರೆ ಹೋಗಬೇಕು ನಾವು. ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಈ ಶ್ಲೋಕಕ್ಕೆ ಅಂತ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಅಯುಕ್ತ ಪುರುಷ ಎನ್ನುವುದಕ್ಕೆ ಅಸಮಾಹಿತ ಅಂತಃಕರಣ ಅಂತ ಹೇಳ್ತಾರೆ. ಯಾವನ ಅಂತಃಕರಣವು ಸಮಾಹಿತವಾಗಿಲ್ಲವೋ, ಸಮಾಧಾನವಾಗಿಲ್ಲವೋ, ಪ್ರಶಾಂತವಾಗಿಲ್ಲವೋ, ಕಾಮಕ್ರೋಧಾದಿ ವಿಕಾರಗಳಿಗೆ ಒಳಪಟ್ಟಿದೆಯೋ ಅಂಥವನಿಗೆ ಅಯುಕ್ತ ಪುರುಷ. ಅಂತಹ ಅಯುಕ್ತ ಪುರುಷನಿಗೆ ಬುದ್ಧಿ ಇರುವುದಿಲ್ಲ ಎಂಬ ಮಾತಿಗೆ ಅರ್ಥ ಆತ್ಮಸ್ವರೂಪ ವಿಷಯ ಬುದ್ಧಿ ಪ್ರಜ್ಞಾ ಅಂತ ಅರ್ಥ ಇದೆ. ಆತ್ಮಸ್ವರೂಪವಾದಂತಹ ಒಂದು ಚಿಂತನೆ ಮಾಡ್ಲಿಕ್ಕಾಗಲ್ಲ. ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು, ಈ ವಿಷಯವಾಗಿ ಶ್ರವಣ ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ. ಗುರುಗಳೊಮ್ಮೆ ಪಾಠ ಮಾಡಿದ್ರೂ ಕೂಡ ಅಂತಃಕರಣ ಶುದ್ಧಿ ಇಲ್ಲದಂತಹ ಒಬ್ಬ ವಿದ್ಯಾರ್ಥಿಗೆ ಅದು ಅರ್ಥವೇ ಆಗುವುದಿಲ್ಲ. ಅರ್ಥವಾದರೂ ಮನನದ ಮಟ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಶ್ರವಣ ಮನನ ಆಗದಿದ್ರೆ ಪ್ರಜ್ಞೆಯೇ ಸಂಭವಿಸುವುದಿಲ್ಲ. ಆ ಪ್ರಜ್ಞೆ ಇರುವುದಿಲ್ಲ ಎನ್ನುವುದಕ್ಕೆ ಬಳಸಿರೋ ಶಬ್ದ ಯಾವುದು? ಬುದ್ಧಿ ಇರುವುದಿಲ್ಲ ಅಂತ. ಇಲ್ಲಿ ಬುದ್ಧಿ ಅನ್ನೋ ಶಬ್ದಕ್ಕೆ ಪ್ರಜ್ಞೆ ಅಂತ ಮಾಡ್ಕೊಳ್ಬೇಕು. ನೋಡಿ, ಬುದ್ಧಿಗೂ ಪ್ರಜ್ಞೆಗೂ ಇರತಕ್ಕಂಥ ವ್ಯತ್ಯಾಸ ಏನು? ಬುದ್ಧಿ ಎನ್ನುವಂಥದ್ದು ಎಲ್ಲರಿಗೂ ಇರ್ತದೆ. ಪ್ರಜ್ಞೆ ಎನ್ನುವಂಥದ್ದು ಗುರುಶಾಸ್ತ್ರ ಉಪದೇಶದಿಂದ ಶ್ರವಣಮನನ ಮಾಡಿದ ಆತ್ಮಸ್ವರೂಪವನ್ನು ನಿಶ್ಚಯ ಮಾಡಿಕೊಂಡವನಿಗೆ ಪ್ರಜ್ಞೆ ಇರ್ತದೆ. ಮನೀಷಾ, ಪ್ರಜ್ಞಾ, ಪಂಡ ಎಂಬ ಶಬ್ದಗಳಿಂದ ಕರೆದಿದ್ದಾರೆ ಅದನ್ನ. ಅದು ಬೇಕು ಅಂತ ಹೇಳಿದ್ರೆ ಅಂತಃಕರಣ ಶುದ್ಧಿ, ಸಮಾಹಿತ ಅಂತಃಕರಣ ಇರಬೇಕು. ಅಂತಃಕರಣದಲ್ಲಿ ಇಂದ್ರಿಯಗಳನ್ನು ಸೇರಿಸ್ಕೋಬೇಕು ನಾವು. 10 ಇಂದ್ರಿಯಗಳು ಮತ್ತು ಮನಸ್ಸು, ಏಕಾದಶವಾದಂತಹ ಇಂದ್ರಿಯಗಳ ಸಮೂಹ ಏನಿದೆ ಅವು ಸಮಾಹಿತವಾಗಿರಬೇಕು. ಅದಕ್ಕೆ ಕಠೋಪನಿಷತ್ತಲ್ಲಿ ಬಹಳ ಸುಂದರವಾದ ಮಾತು ಬರುತ್ತೆ. ನಾ ವಿರತೋ ದುಶ್ಚರಿತಾತ್ ನಾ ಶಾಂತೋ ನಾ ಸಮಾಹಿತಃ ನಾ ಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್. ಯಾವನ ದುಶ್ಚಾರಿತ್ರ್ಯದಿಂದ ಹಿಮ್ಮೆಟ್ಲಿಲ್ವೋ, ನನ್ನ ನಡತೆಯಲ್ಲಿ ಚಾರಿತ್ರ್ಯದಲ್ಲಿ ಯಾರು ಸರಿಯಾಗಲಿಲ್ವೋ, ನಾ ಶಾಂತೋ ಇಂದ್ರಿಯಗಳು ಸಮಾಧಾನವಾಗಲಿಲ್ವೋ, ನಾ ಸಮಾಹಿತ ಅವನ ಬುದ್ಧಿ ಪ್ರಶಾಂತವಾಗಲಿಲ್ವೋ, ನಾ ಶಾಂತ ಮಾನಸೋ ವಾಪಿ ಮನಸ್ಸು ಪ್ರಶಾಂತವಾಗಲಿಲ್ವೋ, ಅಂದ್ರೆ ನಡತೆಯಲ್ಲಿ, ಇಂದ್ರಿಯದ ಮಟ್ಟದಲ್ಲಿ, ಮನಸ್ಸಿನ ಮಟ್ಟದಲ್ಲಿ, ಬುದ್ಧಿಯ ಮಟ್ಟದಲ್ಲಿ ಯಾವನು ಪ್ರಶಾಂತವಾಗಲಿಲ್ವೋ ಅಥವಾ ಶುದ್ಧವಾಗಲಿಲ್ವೋ ಅಂಥವನು ಪ್ರಜ್ಞಾನೇನ ಏನಂ ನ ಆಪ್ನುಯಾತ್, ಬರೀ ಬುದ್ಧಿಶಕ್ತಿಯಿಂದ ಆತ್ಮನ್ನ ಪಡೆದುಕೊಳ್ಳಿಕ್ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುತ್ತೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ. ಕಠೋಪನಿಷತ್ತು ಹೇಳ್ತಕ್ಕಂತಹ ಇನ್ನೊಂದು ಮಾತು.
ಈ ಆತ್ಮನು ಪ್ರವಚನದಿಂದ ಲಭ್ಯವಾಗುವುದಿಲ್ಲ ಅಂತ. ಪ್ರವಚನ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ತಿಳಿಸತಕ್ಕಂತಹ ಒಂದು ಕೌಶಲ್ಯ, ಅದರಿಂದ ಸಿಗುವುದಿಲ್ಲ. ನ ಮೇಧಯ, ತುಂಬಾ ಬುದ್ಧಿಶಕ್ತಿ ಇದ್ದು ಎಲ್ಲಾ ಶ್ಲೋಕಗಳನ್ನ ಮಂತ್ರಗಳನ್ನ ನೆನಪಿಟ್ಟುಕೊಂಡು ಅದನ್ನ ಚರ್ಚೆ ಮಾಡತಕ್ಕಂಥ ಸಾಮರ್ಥ್ಯ ಇರುವಂತವನಿಗೆ ಮೇಧಾಶಕ್ತಿ ಅಂತ. ಮೇಧ ಗ್ರಂಥಧಾರಣ ಸಾಮರ್ಥ್ಯ, ಶ್ಲೋಕಗಳನ್ನು ನೆನಪಿಟ್ಟುಕೊಳ್ಳೋ ಸಾಮರ್ಥ್ಯಕ್ಕೆ ಮೇಧ ಅಂತ ಹೇಳ್ತಾರೆ. ಆ ಮೇಧೆಯಿಂದಲೂ ಆತ್ಮ ಸಿಗುವುದಿಲ್ಲ. ನ ಬಹುನಾ ಶ್ರುತೇನ, ತುಂಬಾ ಶ್ರವಣ ಮಾಡಿದಾನೆ ಎನ್ನುವ ಕಾರಣಕ್ಕೂ ಕೂಡ ಅವನಿಗೆ ಆತ್ಮ ಸಿಗುವುದಿಲ್ಲ. ಹಾಗಾದ್ರೆ ಆತ್ಮನು ಯಾರಿಗೆ ಸಿಗ್ತಾನೆ? ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಯಮ ಯಮ ಏಷ ಏವ ವೃಣುತೆ ತೇನ ಲಭ್ಯ. ಯಾವಾತನು ಈ ಆತ್ಮನೇ ತನಗೆ ಬೇಕು ಅಂತ ಹೊರಟಿದ್ದಾನೋ, ಆತ್ಮನನ್ನು ಮಾತ್ರ ಆಯ್ಕೆ ಮಾಡಿದ್ದಾನೋ. ವರ್ಣ ಅಂದ್ರೆ ಆಯ್ಕೆ ಅಂತ ಅರ್ಥ. ಅದಕ್ಕೆ ವರ ಅಂದ್ರೆ ಆಯ್ಕೆ ಮಾಡಲ್ಪಟ್ಟವನು ಅಂತ. ಆ ವಧುವಾದವಳು ವರಾನ್ವೇಷಣೆ, ವರನ ಸಂದರ್ಭದಲ್ಲಿ ಅವನನ್ನ ಆಯ್ಕೆ ಮಾಡ್ತಿದ್ಲು, ಇವನು ನನಗೆ ಆಗಬಹುದು ಅಂತ. ಆದ್ರಿಂದ ವರ್ಣ ಮಾಡುವುದು ಅಂದ್ರೆ ಆಯ್ಕೆ ಮಾಡುವುದು ಅಂತ ಅರ್ಥ. ಆ ಆತ್ಮನೇ ತನಗೆ ಬೇಕು ಅಂತ ಯಾವನು ಆಯ್ಕೆ ಮಾಡಿದ್ದಾನೋ ತನ್ನ ಜೀವನದಲ್ಲಿ, ಅದಕ್ಕೆ ಪ್ರಯಾರಿಟಿ ಅಂತ ಹೇಳ್ತಾರೆ. ದ ಪ್ರೈಮರಿ ಪ್ರಯಾರಿಟಿ, ಅಲ್ಟಿಮೇಟ್ ಪ್ರಯಾರಿಟಿ ಆತ್ಮನೇ ಆಗ್ಬೇಕು ನಮ್ಮ ಜೀವನದಲ್ಲಿ. ಅಧ್ಯಾತ್ಮ ಅನ್ನುವಂಥದ್ದು ದ ಪಾರ್ಟ್ ಆಫ್ ದ ಲೈಫ್ ಆಗಬಾರ್ದು. ಹಣ ಮಾಡುವುದು, ಹೆಸರು ಮಾಡುವಂಥದ್ದು, ಕೀರ್ತಿ ಮಾಡುವಂಥದ್ದು, ಇನ್ನೇನೋ ಮಾಡುವಂಥದ್ರೊಟ್ಟಿಗೆ ಸ್ಪಿರಿಚುವಾಲಿಟಿನೂ ಮಾಡುವಂಥದ್ದು. ಹಾಗಿದ್ರೆ ಆತ್ಮನ ಲಭ್ಯವಾಗುವುದಿಲ್ಲ. ಆತ್ಮನೇ ಬೇಕು ಅಂತಕ್ಕಂತಹ ತತ್ಪರತೆ ಅದಿದ್ದವನಿಗೆ ಏಷ ಏವ ವೃಣುತೆ ತೇನ ಲಭ್ಯ, ಅವನಿಗೆ ಸಿಗ್ತಾನೆ. ತಸ್ಯೇಷ ಆತ್ಮ ವಿವೃಣುತೆ ತನೂಂ ಸ್ವಾಂ, ಅಂತವನಿಗೆ ಆತ್ಮನೇ ತನ್ನನ್ನು ಬಿಚ್ಚಿಕೊಳ್ತಾನೆ, ತನ್ನನ್ನು ತೋರಿಸಿಕೊಳ್ತಾನೆ, ತೆರೆದುಕೊಳ್ತಾನೆ ಎಂಬುದಾಗಿ ಉಪನಿಷತ್ ಹೇಳುತ್ತೆ. ಅಂದ್ರೆ ಅರ್ಥಾತ್ ಯಾವಾತನು ಇಂದ್ರಿಯ ಮನಸ್ಸುಗಳನ್ನು ಶುದ್ಧ ಮಾಡಿಕೊಳ್ಳದೆ ತನ್ನ ಚರಿತ್ರೆಯಲ್ಲಿ, ಶೀಲದಲ್ಲಿ, ನಡತೆಯಲ್ಲಿ ಒಂದು ಶಿಸ್ತನ್ನ ತಂದುಕೊಳ್ಳದೆ ಇದ್ದರೆ ಅಂಥವನಿಗೆ ಶ್ರವಣ ಮನನವನ್ನು ಮಾಡ್ಲಿಕ್ಕಾಗಲ್ಲ. ಭಗವದ್ಗೀತೆಯಲ್ಲೂ ನೋಡ್ತೇವೆ, ಉಪನಿಷತ್ತಲ್ಲೂ ನೋಡ್ತೇವೆ ನಾವು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಈ ಆತ್ಮವಿದ್ಯೆಯನ್ನು ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಅವನಿಗೆ. ಅದು ಯಾಕೆ ಅಂದ್ರೆ ಅಂತಃಕರಣ ಶುದ್ಧಿ ಇಲ್ಲ, ಮನಸ್ಸು ಬುದ್ಧಿಯ ಮೇಲೆ ಒಂದು ಹಿಡಿತ ಇಲ್ಲ, ಅಯುಕ್ತನಾಗಿದ್ದಾನೆ. ಅಂತವನಿಗೆ ಬುದ್ಧಿ ಇರುವುದಿಲ್ಲ ಅಂದ್ರೆ ಪ್ರಜ್ಞೆ ಸಂಭವಿಸುವುದಿಲ್ಲ ಎಂಬುದಾಗಿ ಅರ್ಥ ಇದೆ. ಇನ್ನು ಮುಂದಿನ ವಾಕ್ಯದಲ್ಲಿ ಭಗವಂತ ಹೇಳ್ತಾನೆ, ಯಾವನು ಅಯುಕ್ತ ಪುರುಷ ಇದ್ದಾನೋ, ಇಂದ್ರಿಯ ಮನಸ್ಸುಗಳ ಮೇಲೆ ಹಿಡಿತ ಇಲ್ಲವೋ, ಶಮದಮ ಇಲ್ಲವೋ, ಅಂಥವನಿಗೆ ಭಾವನೆ ಇರುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಭಾವನೆ ಅನ್ನೋ ಶಬ್ದಕ್ಕೆ ಅರ್ಥ ಏನು? ನಾವು ಕನ್ನಡದಲ್ಲಿ ಒಳ್ಳೆ ಭಾವನೆ, ಕೆಟ್ಟ ಭಾವನೆ ಅಂತ ಹೇಳ್ತೇವೆ. ಪ್ರೀತಿ, ದಯೆ, ಕರುಣೆ ಇದೆಲ್ಲ ಒಳ್ಳೆ ಭಾವನೆ, ಕಾಮಕ್ರೋಧಗಳು ಕೆಟ್ಟ ಭಾವನೆ, ಹೀಗೆ ಬಳಸ್ತೇವೆ. ಆದ್ರೆ ಇಲ್ಲಿ ಭಾವನೆ ಅನ್ನೋ ಶಬ್ದಕ್ಕೆ ಅರ್ಥ ಶಂಕರ ಭಗವತ್ಪಾದ ಬರೀತಾರೆ, ಆತ್ಮಜ್ಞಾನ ಅಭಿನಿವೇಶಂ ಅಂತ. ಆತ್ಮಜ್ಞಾನದ ಬಗ್ಗೆ ಇರತಕ್ಕಂತಹ ಬಲು ಪ್ರೀತಿ, ಹೆಚ್ಚಳವಾದ ಪ್ರೀತಿ. ಅಭಿನಿವೇಶ ಅಂದ್ರೆ ಹೆಚ್ಚಿನ ಪ್ರೀತಿಗೆ ಅಭಿನಿವೇಶ ಅಂತ ಹೇಳ್ತಾರೆ. ಆತ್ಮನ ಬಗ್ಗೆ ಇರತಕ್ಕಂತಹ ಅಥವಾ ಆತ್ಮಜ್ಞಾನದ ಬಗ್ಗೆ ಇರತಕ್ಕಂತಹ ವಿಶೇಷವಾದ ಒಂದು ಪ್ರೀತಿ, ಅದಕ್ಕೆ ಭಾವನಾ ಅಂತ ಹೇಳ್ತಾರೆ. ಅಥವಾ ಆತ್ಮನನ್ನೇ ಧ್ಯಾನ ಮಾಡತಕ್ಕಂತ ಒಂದು ಬಯಕೆ. ಎಲ್ಲಿ ಹೋಗ್ಲಿ ಬರ್ಲಿ, ಯಾವುದೇ ಒಂದು ಪರಿಸ್ಥಿತಿ ಇರಲಿ, ನಿರಂತರವಾಗಿ ಆತ್ಮನ ಕುರಿತಾಗಿಯೇ ಅವನ ಯೋಚನೆಗಳು, ಅವನ ಮಾತುಗಳು, ಅವನ ವ್ಯವಹಾರಗಳು ಸಂಭವಿಸ್ತಾ ಇದ್ರೆ ಅವನಿಗೆ ಭಾವನೆ ಇದೆ ಅಂತ ಅರ್ಥ. ಇನ್ನೊಂದು ಶಬ್ದದಲ್ಲಿ ನಿಧಿಧ್ಯಾಸನ ಮಾಡುವ ಸಾಮರ್ಥ್ಯ. ಭಾವನಾ ಅಂದ್ರೆ ನಿಧಿಧ್ಯಾಸನ ಮಾಡುವ ಸಾಮರ್ಥ್ಯ. ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ, ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಆತ್ಮತತ್ವಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ಮೋಕ್ಷ ಕಾರಣ ಸಾಮಗ್ರಿಯಲ್ಲಿ ಭಕ್ತಿಯೇ ಶ್ರೇಷ್ಠ. ಇಲ್ಲಿ ಭಕ್ತಿಯನ್ನು ಶಬ್ದಕ್ಕೆ ಎಲ್ಲಿ ಬಳಸಿರೋದು ಏನು? ಭಾವನಾ. ಇಲ್ಲಿ ಭಾವನಾ ಅಂತ ಹೇಳಿರೋದನ್ನ ಅಲ್ಲಿ ಭಕ್ತಿ ಅಂತ ಹೇಳಿದ್ದಾರೆ.
ಭಕ್ತಿ ಅಂದ್ರೆ ಏನು? ವೇದಾಂತದ ವಿಷಯಕ್ಕೆ ಬಂದಾಗ ಭಕ್ತಿ ಅಂದ್ರೆ ಆತ್ಮತತ್ವಾನುಸಂಧಾನಂ, ಬ್ರಹ್ಮತತ್ವಾನುಸಂಧಾನಂ, ಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ. ಆ ತನ್ನ ಆತ್ಮಸ್ವರೂಪವನ್ನೇ ನಿರಂತರವಾಗಿ ಧ್ಯಾನ ಮಾಡುವುದಕ್ಕೆ ಹೆಸರು ಭಕ್ತಿ. ನೆನಪಿರ್ಲಿ, ಈ ಭಕ್ತಿ ಅನ್ನುವುದು ಹೊರಗೆ ನಾವು ಮಾಡತಕ್ಕಂಥ ದ್ವೈತ ಉಪಾಸನೆಗಿಂತ ಅತ್ಯಂತ ಶ್ರೇಷ್ಠವಾದದ್ದು. ಒಬ್ಬನು ಆತ್ಮನನ್ನು ಕುರಿತು ಧ್ಯಾನ ಮಾಡುವುದಕ್ಕೆ ಸಶಕ್ತನಾಗಿದ್ದಾನೆ ಎಂದರೆ ಅನೇಕ ಜನ್ಮಗಳಲ್ಲಿ ಯಜ್ಞಯಾಗಾದಿಗಳನ್ನ ಮಾಡಿ ದೇವತಾ ಉಪಾಸನೆಯನ್ನ ಮಾಡಿಕೊಂಡು ಚಿತ್ತಶುದ್ಧಿ ಮಾಡಿಕೊಂಡು ಬಂದವನಿಗೆ ಮಾತ್ರವೇ ಈ ತೀವ್ರವಾದ ನಿಧಿಧ್ಯಾಸನಾಸಕ್ತಿ ಅನ್ನುವಂಥದ್ದು ಬರ್ತದೆ. ಅಂತಃಕರಣ ಶುದ್ಧವುಳ್ಳವನಿಗೆ ಮಾತ್ರವೇ ಆತ್ಮನನ್ನು ಅನುಸಂಧಾನ ಮಾಡತಕ್ಕಂತಹ ಯೋಗ್ಯತೆ ಬರೋದು. ಅತ್ಯಂತ ಶ್ರೇಷ್ಠವಾದಂತಹ ವಿಷಯ ಇದು. ಆತ್ಮತತ್ವದ ಕುರಿತಾಗಿ ಶ್ರವಣ ಮಾಡುವುದಕ್ಕೆ ನಮ್ಗೆ ಆಸಕ್ತಿ ಬಂದಿದೆ ಅಂದ್ರೆ ನಮ್ಮ ಪೂರ್ವಜನ್ಮದ ಪುಣ್ಯ. ವಿವೇಕ ಚೂಡಾಮಣಿಯಲ್ಲಿ ಶಿಷ್ಯನಿಗೆ ಗುರುಗಳು ಹೊಗಳುತ್ತಾರೆ, ನೀ ಹುಟ್ಟಿದ್ದು ಭೂಮಿ ಪವಿತ್ರ ಆಯ್ತಪ್ಪ, ನಿನ್ನ ತಾಯಿ ಧನ್ಯವಾದ್ಲಪ್ಪ, ನಿನ್ನ ಏಳೇಳು ನಿನ್ನ ಕುಟುಂಬದ ಹಿರಿಯರು ಸ್ವರ್ಗಕ್ಕೆ ಹೋಗ್ತಾರಪ್ಪ, ಸದ್ಗತಿ ಪ್ರಾಪ್ತಿ ಮಾಡಿಕೊಳ್ತಾರಪ್ಪ. ಯಾಕೆ? ನಿನಗೆ ಆತ್ಮಜ್ಞಾನದ ಕುರಿತು ಕೇಳಬೇಕು, ಪಡಿಬೇಕು ಇಚ್ಛೆ ಬಂದಿದೆಯಲ್ಲ, ನೀನ್ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಅಂದ್ರೆ ಆತ್ಮದ ಕುರಿತು ಶ್ರವಣ ಮಾಡುವುದೇ ಸೌಭಾಗ್ಯ. ಇನ್ನು ನಿಧಿಧ್ಯಾಸನದ ಮಟ್ಟಕ್ಕೆ ಒಬ್ಬನು ಬಂದಿದ್ದಾನೆ, ಅವನ ಸೆಳೆತ, ಅಂತರ್ಮುಖತ್ವ, ಆತ್ಮನನ್ನು ಕುರಿತೇ ಯೋಚನೆ ಮಾಡಬೇಕು ಅಂತಕ್ಕಂತಹ ಒಂದು ತೀವ್ರವಾದಂತಹ ಬಯಕೆ ಅವನಿಗಿದೆ ಅಂದ್ರೆ ಧನ್ಯನವನು. ಅದಕ್ಕೆ ಯುಕ್ತ ಪುರುಷನಲ್ಲದವನಿಗೆ ಆತ್ಮನ ಕುರಿತು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅನ್ನುವ ಶಬ್ದವನ್ನ ನ ಭಾವನಾ ಅಸ್ತಿ ಅಂತ ಹೇಳಿದ್ದಾರೆ. ಇನ್ನು ಒಬ್ಬನು ಆತ್ಮನ ಕುರಿತು ಧ್ಯಾನವನ್ನೇ ಮಾಡ್ಲಿಲ್ಲ ಅಂತಿದ್ರೆ ಏನಾಗ್ತದೆ? ನಚಾ ಭಾವಯತ ಶಾಂತಿ. ಯಾರು ಆತ್ಮನನ್ನ ಧ್ಯಾನ ಮಾಡುವುದಿಲ್ಲೋ, ನಿಧಿಧ್ಯಾಸನವನ್ನು ಮಾಡುವುದಿಲ್ಲೋ ಅವರಿಗೆ ಶಾಂತಿ ಇರುವುದಿಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ಶಾಂತಿ ಅನ್ನುವ ಶಬ್ದಕ್ಕೆ ಅರ್ಥ ಮೋಕ್ಷ ಸುಖ ಅಂತ ಅರ್ಥ. ಸುಖ ಅಂದ್ರೂ ಒಂದೇ, ಶಾಂತಿ ಅಂದ್ರೂ ಒಂದೇ. ಈಗ ಮುಂದಿನ ವಾಕ್ಯದಲ್ಲೇ ಭಗವಂತ ಹೇಳ್ತಾನೆ, ಅಶಾಂತಸ್ಯ ಕುತಃ ಸುಖಂ. ಯಾವನ ಮನಸ್ಸು ಬುದ್ಧಿ ಪ್ರಶಾಂತವಾಗುವುದಿಲ್ಲವೋ ಅವನಿಗೆ ಸುಖ ಎಲ್ಲಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಸುಖ ಅಂದ್ರೂ ಒಂದೇ, ಶಾಂತಿ ಅಂದ್ರೂ ಒಂದೇ. ಶಾಂತಿ ಸಿಗಬೇಕು ಆದ್ರೆ ಆತ್ಮನನ್ನು ಕುರಿತು ಧ್ಯಾನಿಸಬೇಕು. ಈಗ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರ್ತದೆ, ವಿಷಯ ಭೋಗದಲ್ಲಿ ನಮಗೆ ಸುಖ ಸಿಗ್ತದಲ್ವಾ? ವಿಷಯ ಭೋಗದಿಂದ ನಾಲಿಗೆಗೆ ರುಚಿ, ಕಿವಿಗೆ ಶಬ್ದ, ಮುಗಿಗೆ ಗಂಧ, ಈ ಮುಂತಾದ ವಿಷಯೋಪಭೋಗದಿಂದ ಸಿಗತಕ್ಕಂತಹ ಸುಖವನ್ನ, ಅದು ಸುಖವಲ್ವೇ? ಅದು ಶಾಂತಿ ಅಲ್ವೇ? ಒಂದು ರೀತಿ ಶಾಂತಿ ಉಂಟಾಗ್ತದಲ್ವೇ ನಮ್ಗೆ? ಆತ್ಮನನ್ನ ಧ್ಯಾನ ಮಾಡಿದ್ರೆ ಶಾಂತಿ, ಇಲ್ಲದಿದ್ರೆ ಇಲ್ಲ. ಅಶಾಂತನಾದವನಿಗೆ ಸುಖ ಇಲ್ಲಿ, ಇದೆಲ್ಲ ಹೇಗೆ ಸತ್ಯ? ಅದಕ್ಕೆ ಶಂಕರ ಭಗವತ್ಪಾದರ ಒಂದು ಭಾಷ್ಯ ನೋಡ್ಬೇಕು. ಈ ಸಂದರ್ಭದಲ್ಲಿ ಶಂಕರ ಭಗವತ್ಪಾದ ಭಾಷ್ಯದಲ್ಲಿ ಏನು ಬರೆದಿದ್ದಾರೆ ಅವರು ಹೇಳ್ತಾರೆ, ಇಂದ್ರಿಯಾಣಾಂ ಹಿ ವಿಷಯ ಸೇವಾ ತೃಷ್ಣಾತಃ ನಿವೃತ್ತಿಯ ತತ್ ಸುಖಂ. ಸುಖ ಅಂದ್ರೆ ಯಾವುದು? ಇಂದ್ರಿಯಗಳು ವಿಷಯ ಸೇವನೆಯ ಬಯಕೆಯಿಂದ ಹಿಮ್ಮೆಟ್ಟುವುದು ಯಾವುದೋ ಅದೇ ಸುಖ ಅಂತ. ಅಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳಿಗೆ ವಿಷಯ ಭೋಗವನ್ನು ಭೋಗಿಸಬೇಕು ಅಂತಕ್ಕಂತಹ ಒಂದು ಪ್ರವೃತ್ತಿ ಇಲ್ಲದಾಗುವಿಕೆ, ಆ ಬೇಕು ಬೇಕು ಅಂತಕ್ಕಂತಹ ಬಯಕೆ ಇಲ್ಲದಾಗುವಿಕೆಯೇ ಸುಖ ಅಂತ ಹೇಳ್ತಾರೆ. ನ ವಿಷಯ ವಿಷಯ ತೃಷ್ಣ. ವಿಷಯ ಅಂದ್ರೆ ಇಂದ್ರಿಯ ಭೋಗ ವಸ್ತುಗಳು. ಪುನಃ ನಾನು ಹೇಳ್ತೇನೆ, ವಿಷಯ ಅನ್ನೋದು ಕನ್ನಡ ಭಾಷೆಯಲ್ಲಿರೋ ವಿಷಯ ಅಲ್ಲ, ಅದು ಅರ್ಥ ಇದೆ ಇದರಲ್ಲಿ. ವಿಷಯ ವಿಷಯ ಅಂದ್ರೆ ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ. ವಿಷಯ ವಿಷಯ ಅದು ಯಾವ ಶಬ್ದ ಯಾವ ಅರ್ಥವನ್ನು ಹೇಳುತ್ತೆ ಅಂತ ನಾವು ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದು ವಿಷಯ ಅಂತ ಹೇಳಿದಾಗ ಕಣ್ಣಿಗೆ ರೂಪ ವಿಷಯ, ಕಿವಿಗೆ ಶಬ್ದ ವಿಷಯ, ನಾಲಿಗೆಗೆ ರುಚಿ ವಿಷಯ, ಮೂಗಿಗೆ ಗಂಧ ವಿಷಯ, ಚರ್ಮಕ್ಕೆ ಸ್ಪರ್ಶ ಅನ್ನೋದು ವಿಷಯ. ಈ ವಿಷಯದ ವಿಷಯವಾದಂತಹ ಭೋಗಗಳೇನಿದೆ ಅದು ಸುಖವಲ್ಲ ಅಂತ ಹೇಳ್ತಿದ್ದಾರೆ ಶಂಕರ ಭಗವತ್ಪಾದರು. ಎಂಥ ಮಾತು ನೋಡಿ, ನಮಗೆ ಸದ್ಯಕ್ಕೆ ಯಾವ ಸುಖದ ಪರಿಚಯ ಇದೆಯೋ ಅದು ಸುಖವೇ ಅಲ್ಲ ಅಂತ ಹೇಳ್ತಿದ್ದಾರೆ ಅವರು. ದುಃಖಮೇವ ಹಿಸಾ, ವಿಷಯೋಪಭೋಗಗಳು ದುಃಖವೇ ಎಂಬುದಾಗಿ ಹೇಳ್ತಾರೆ. ದೊಡ್ಡವರ ಮಾತನ್ನ ಬಹಳ ಎಚ್ಚರದಲ್ಲಿ ನಾವು ಗಮನಿಸಬೇಕು. ಅಷ್ಟೇ ಅಲ್ಲ,
ನ ತೃಷ್ಣಾಯಾಂ ಸತ್ಯಾಂ ಸುಖಸ್ಯ ಗಂಧಮಾತ್ರಮಪಿ ಉಪಪದ್ಯತೆ. ಶಂಕರ ಭಗವತ್ಪಾದರ ಮಾತುಗಳನ್ನೇನಾದ್ರೂ ಕೊಟೇಶನ್ಗಳನ್ನ ಮನೆಯಲ್ಲಿ ಹಾಕೊಳ್ಳೋದಾದ್ರೆ ಈ ಭಾಷ್ಯದ ಭಾಗವನ್ನ ಹಾಕೊಳ್ಬೇಕು, ನಾವು ಪದೇ ಪದೇ ನೆನಪಿಸ್ಕೊಳ್ಬೇಕು. ಏನ್ ಹೇಳ್ತಾರೆ? ನ ತೃಷ್ಣಾಯಾಂ ಸತ್ಯ, ಯಾವನಿಗೆ ಬಯಕೆಗಳಿದೆಯೋ, ಆಸೆಗಳಿದೆಯೋ, ಆಮಿಷಗಳಿದೆಯೋ ಅದಕ್ಕೆ ತೃಷ್ಣ ಎಂಬುದಾಗಿ ಕರೆದಿದ್ದಾನೆ. ತೃಷ್ಣ ಇರತಕ್ಕಂತಹ ವ್ಯಕ್ತಿಗೆ ಸುಖಸ್ಯ ಗಂಧ ಮಾತ್ರಮಪಿ ಉಪಪದ್ಯತೆ, ಸುಖದ ಗಂಧವೂ ಗೊತ್ತಾಗೋಲ್ಲ ಅಂತ ಹೇಳ್ತಾರೆ. ಗಂಧ ಅಂದ್ರೆ ಲವಲೇಶ, ಸ್ವಲ್ಪವೂ ಸುಖ ಉಂಟಾಗೋಲ್ಲ ಅಂತ ಹೇಳ್ತಾರೆ. ಆಸೆ ಯಾವನಿಗಿದೆಯೋ ಅವನು ಸುಖವಾಗಿರಲ್ಲ. ಸರಳವಾದ ಶಬ್ದ. ಸುಖವಾಗಿರಬೇಕು ಅಂದ್ರೆ ಆಸೆಯಿಂದ ನಿವೃತ್ತನಾಗಬೇಕು. ಆಸೆಯಿಂದ ನಿವೃತ್ತನಾಗುವುದು ಯಾವಾಗ? ನಿಧಿಧ್ಯಾಸನವನ್ನ ಮಾಡಿಕೊಂಡು ಸ್ವರೂಪ ಸುಖವನ್ನ ಕಂಡುಕೊಂಡವನಿಗೆ ಆಸೆ ನಿವೃತ್ತಿಯಾಗ್ತದೆ. ಅತ್ಯಂತ ಸಹಜವಾಗಿ, ಯಾವ ಪ್ರಯತ್ನವಿಲ್ಲದೆ ತನ್ನೊಳಗೆ ಸುಖ ಶಾಂತಿಯ ಅನುಭೂತಿ ಉಂಟಾಗ್ತದೆ. ಇಷ್ಟು ದಿನಗಳ ಕಾಲ ಸಾಹಸ ಮಾಡಿ, ಹೋರಾಟ ಮಾಡಿ, ಹಾರಾಟ ಮಾಡಿ, ಬೆಳಿಗ್ಗಿಂದ ಸಂಜೆವರೆಗೆ ಗುದ್ದಾಟ ಮಾಡಿ ಏನೋ ಒಂದಿಷ್ಟು ಸುಖವನ್ನ ಪಡೆದು ಅದೇ ದೊಡ್ಡ ಸುಖ ಅಂತ ಭ್ರಮಿಸಿದ್ದಂತಹ ಒಬ್ಬ ವ್ಯಕ್ತಿಗೆ ಅತ್ಯಂತ ಸಹಜವಾಗಿ, ಸರಳವಾಗಿ, ನಿರಾಯಾಸಪೂರ್ವಕವಾಗಿ ತನ್ನ ಸ್ವರೂಪವೇ ಆಗಿರತಕ್ಕಂತಹ ಆ ಆನಂದ ಶಾಂತಿ ಪ್ರಾಪ್ತಿಯಾದಾಗ ಇದೇ ನಿಜವಾದ ಸುಖ, ಇಷ್ಟು ದಿನ ಅನುಭವಿಸಿದ್ದು ಬರೀ ದುಃಖ ಅಂತ ಗೊತ್ತಾಗ್ತದಂತೆ. ಮತ್ತೆ ಈ ಸ್ವರೂಪ ಸುಖ ಅಥವಾ ಸ್ವರೂಪ ಶಾಂತಿ ಏನಿದೆ, ಅಪ್ರಯತ್ನ ಪೂರ್ವಕವಾಗಿ, ಯಾವ ಪ್ರಯತ್ನ ಇಲ್ಲದೆ 24/365 days he is happy and peaceful in spite of adverse conditions. ತನ್ನ ದೇಹದಲ್ಲಿ, ಬಾಹ್ಯ ಪ್ರಪಂಚದಲ್ಲಿ ಅತ್ಯಂತ ವಿಪರೀತವಾದ ಪರಿಸ್ಥಿತಿಗಳಿದ್ದರೂ ಕೂಡ ಯಾವನ ಮನಸ್ಸು ಆತ್ಮನಲ್ಲಿ ನೆಲೆ ನಿಂತಿದೆಯೋ ಅವನು ಯಾವಾಗಲೂ ಸುಖವಾಗಿರ್ತಾನೆ. ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಅಭಾವಯತಃ ನ ಶಾಂತಿ ಉಪಪದ್ಯತೆ. ಯಾರು ಆತ್ಮನನ್ನು ಕುರಿತು ಧ್ಯಾನ ಮಾಡುವುದಿಲ್ಲವೋ, ಅಂದ್ರೆ ಆತ್ಮನಲ್ಲಿ ನೆಲೆ ನಿಲ್ಲುವುದಿಲ್ಲವೋ ಅವನಿಗೆ ಶಾಂತಿ ಇರುವುದಿಲ್ಲ. ಯಾರಿಗೆ ಶಾಂತಿ ಇಲ್ಲವೋ ಅವನಿಗೆ ಸುಖವಿಲ್ಲ. ಶಾಂತಿಗೂ ಸುಖಕ್ಕೂ ಏನ್ ಸಂಬಂಧ ಸ್ವಾಮಿ ಅಂದ್ರೆ, ನಿಜವಾಗಿ ಪ್ರತಿ ಸತ್ತಿಗೂ ನಾವು ಸುಖ ಪಡ್ತೇವಲ್ಲ, ಅದು ಮನಸ್ಸು ಶಾಂತವಾಗಿದ್ರಿಂದಲೇ ಸುಖ ಸಿಗೋದು ನಮ್ಗೆ. ಅಶಾಂತವಾದ ಮನಸ್ಸಿದ್ದಾಗ ಸುಖವಿರೋಲಿಲ್ಲ. ಒಂದು ದೃಷ್ಟಾಂತ ಕೊಡ್ತೇನೆ. ಮನಸ್ಸಿಗೆ ತುಂಬಾ ಅಶಾಂತವಾಗಿದೆ, ಮೃಷ್ಟಾನ್ನ ಭೋಜನವನ್ನು ಒಳಗಡೆ ಹೊರಗಡೆ ಇಟ್ಟಿದ್ದಾರೆ. ಮೃಷ್ಟಾನ್ನ ಭೋಜನ ಸುಖ ಕೊಡಬೇಕಿತ್ತು, ಆದ್ರೆ ಮನಸ್ಸು ಅಶಾಂತವಾಗಿದ್ದಾಗ ಅದು ರುಚಿಸುವುದೇ ಇಲ್ಲ. ನನಗೆ ಅತ್ಯಂತ ಪ್ರಿಯಕರವಾದ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನನ್ನ ಭೇಟಿಯಾಗಬೇಕು, ಮಾತಾಡಬೇಕು ಅಂತ ಅನೇಕ ವರ್ಷಗಳಿಂದ ಹಂಬಲಿಸಿದ್ದೇನೆ ನಾನು. ಯಾವುದೋ ಒಂದು ನಿಮಿತ್ತವಾಗಿ ಮನೆಯಲ್ಲಿ ನಡೆದಿರೋ ಘಟನೆಯಿಂದಲೋ ಅಥವಾ ನನ್ನ ದೈಹಿಕ ಏನೋ ಒಂದು ಸಮಸ್ಯೆಯಿಂದ ಮನಸ್ಸು ತುಂಬಾ ಅಶಾಂತವಾಗಿ ಬಿಟ್ಟಿದೆ, ಗೊಂದಲಕ್ಕೊಳಗಾಗಿದೆ. ಅಂತಹ ವ್ಯಕ್ತಿ ಪಕ್ಕದಲ್ಲಿ ಇದ್ದರೂ ಕೂಡ ನನಗೆ ಸುಖವಾಗುವುದಿಲ್ಲ. ಮನಸ್ಸು ಗಲಿಬಿಲಿಯಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ, ತಳಮಳದಲ್ಲಿದ್ದಾಗ, ಟೆನ್ಷನ್ ಸ್ಟ್ರೆಸ್ ಅಲ್ಲಿದ್ದಾಗ ಸುಖವನ್ನು ಕೊಡುವ ವಸ್ತು ವ್ಯಕ್ತಿಗಳು ಹತ್ತಿರದಲ್ಲಿದ್ದರೂ ಕೂಡ ಅದು ಸುಖ ಕೊಡಲಾರದು. ಹಾಗಾದ್ರೆ ಸುಖ ಹೇಗೆ ಸಿಗುತ್ತದೆ ಅಂತ ನೋಡಿ. ನಾವು ಯಾವುದೋ ಒಂದು ಸುಖ ಅಂತ ಹೇಳುವ ಸಂದರ್ಭದಲ್ಲಿ ನಮ್ಮ ಮನಸ್ಸು ಏನಾಗಿರ್ತದೆ ಅಂತ ಗಮನಿಸಬೇಕು. ಹಿರಿಯರು ಸಾಕಷ್ಟು ಸ್ಟಡಿ ಮಾಡಿದ್ದಾರೆ. ನಮ್ಮ ಋಷಿಗಳಿಗೆ ಸಬ್ಜೆಕ್ಟಿವ್ ಸೈಂಟಿಸ್ಟ್ ಅಂತ ಹೇಳ್ತಿದ್ರು ಸ್ವಾಮಿ ಚಿನ್ಮಯಾನಂದರು. ತನ್ನ ಒಳಗಡೆಗೆ ಘಟಿಸುವ ಘಟನೆಗಳನ್ನ ಎಷ್ಟು ಅಧ್ಯಯನ ಮಾಡಿದ್ರು ಅಂದ್ರೆ, ಈ ಅಧ್ಯಾತ್ಮ ಶಾಸ್ತ್ರ ಇಷ್ಟು ವಿಕಾಸವಾದದ್ದು ನಮ್ಮ ಭಾರತದ ಭೂಮಿಯಲ್ಲಲ್ಲದೆ ಇನ್ನೆಲ್ಲಿಯೂ ಆಗಿಲ್ಲ. ಎದೆ ತಟ್ಟಿ ನಾವು ಹೇಳಬಹುದು, ಇಷ್ಟು ಋಷಿಗಳು ಚಿಂತನೆಯನ್ನು ಕೊಟ್ಟಿದ್ದಾರೆ. ಆ ಸುಖ ಅನ್ನುವಂಥದ್ದು ಹೇಗೆ ಘಟಿಸುತ್ತೆ ಎಂಬುದನ್ನ ಎಷ್ಟು ಚಂದ ವಿಚಾರ ಮಾಡಿದ್ದಾರೆ ಅಂದ್ರೆ, ಈ ಮನೋವೃತ್ತಿಗಳು ಅತ್ಯಂತ ಸ್ಥೂಲವಾಗಿ, ಅತ್ಯಂತ ಹೇರಳವಾಗಿ ಘಟಿಸಿದಾಗ, ಅಂದ್ರೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ, ಮೋರ್ ಕ್ವಾಂಟಿಟಿ
ಕ್ವಾಲಿಟಿಯಲ್ಲಿ ರಜೋಗುಣ ತಮೋಗುಣ ಪ್ರಧಾನವಾಗಿರತಕ್ಕಂಥ ವೃತ್ತಿಗಳು ನಮ್ಮ ಅಂತಃಕರಣದಲ್ಲಿ ತೋರಿದಾಗ ಅದನ್ನೇ ನಾವು ದುಃಖ ಅಂತ ಕರೆಯೋದು. ಅದು ಯಾವ ರೀತಿ ತೋರ್ತದೆ? ಯಾವುದೋ ಬೇಕು 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 ಅನ್ನೋ ಬಯಕೆಯಾಗಿ ತೋರ್ಕೊಳ್ಳುತ್ತದೆ ವೃತ್ತಿಗಳು, ಅಥವಾ ಯಾವುದನ್ನು ನಿವೃತ್ತಿ ದೂರ ಮಾಡಬೇಕು ಅಂತ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ರೂಪದಲ್ಲಿ ವೃತ್ತಿಗಳು ಬರೋದು. ಆ ಇಷ್ಟ ಪ್ರಾಪ್ತಿಯ ವೃತ್ತಿ ಅಂತ ಏನಿದೆ, ಯಾವುದೋ ಒಂದು ಬೇಕು, ನಮ್ಗೆ ಕಾಫಿ ಬೇಕು ಕಾಫಿ ಬೇಕು ಕಾಫಿ ಬೇಕು ಅಂತಕ್ಕಂಥ ಒಂದು ವೃತ್ತಿ ಇರ್ತದೆ ಅಂತ ಇಟ್ಕೊಳ್ಳೋಣ, ನಿರಂತರವಾಗಿ ಬರ್ತಾ ಇರ್ತದೆ. ಅದಕ್ಕೆ ಹೆಸರು ದುಃಖ ಅಂತ. ಆ ವಸ್ತು ಬಂದಾಗ ಅಥವಾ ವಸ್ತುವನ್ನ ಅನುಭವಿಸಿದಾಗ ಅದನ್ನು ಪ್ರಿಯ ಮೋದ ಪ್ರಮೋದ ಎಂಬುದಾಗಿ ಕರೆದಿದ್ದಾರೆ. ಎಷ್ಟು ಚಂದ ವ್ಯಾಖ್ಯಾನಗಳು ನಮ್ಮ ಹಿರಿಯರು ಮಾಡಿದ್ದಾರೆ. ವಸ್ತುಗಳು ಬಂದಾಗ ಬಯಕೆ ಉಂಟಾದಾಗ ಪ್ರಿಯ, ಬಂದಾಗ ಮೋದ, ಅನುಭವಿಸಿದಾಗ ಪ್ರಮೋದ. ಆ ವಸ್ತುವನ್ನು ಅನುಭವಿಸುತ್ತಾ ಇದ್ದಾಗ ವೃತ್ತಿ ಸಂಪೂರ್ಣ ರಹಿತವಾಗ್ತದೆ. ವಸ್ತು ಎದುರಿಗೆ ಬಂದಾಗಲೇ ವೃತ್ತಿಯ ಸಂಖ್ಯೆ ಕಡಿಮೆ ಆಗ್ತದೆ. ವೃತ್ತಿ ಅಂದ್ರೆ ಥಾಟ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತಾರೆ. ನಮ್ಮ ಆಲೋಚನೆಗಳಿಗೆ ವೃತ್ತಿ ಅಂತ ಹೆಸರು. ಈ ಆಲೋಚನೆಗಳು ವಸ್ತುವನ್ನು ಹತ್ತಿರ ಬಂದಾಗಲೇ ಕಡಿಮೆ ಆಗ್ತದೆ. ಆ ವಸ್ತುವನ್ನು ಅನುಭವಿಸುವಾಗ ಆಲೋಚನೆ ಇಲ್ಲವಾಗ್ತದೆ. ಅಂದ್ರೆ ಇನ್ನೊಂದು ಶಬ್ದದಲ್ಲಿ ಹೇಳಿದ್ರೆ ಶಾಂತವಾಗ್ತದೆ ಮನಸ್ಸು. ಮನಸ್ಸು ಅಲೆಗಳಿಲ್ಲದ ಸರೋವರದ ಹಾಗೆ ಶಾಂತವಾದಾಗ, ಅಂದ್ರೆ ವೃತ್ತಿ ಶುದ್ಧವೂ ಸ್ವಚ್ಛವೂ ನಿರ್ಮಲವೂ ಸೂಕ್ಷ್ಮವೂ ಆದಾಗ ಆ ಆತ್ಮನ ಪ್ರತಿಬಿಂಬ ಆನಂದ ಅದರಲ್ಲಿ ಹೆಚ್ಚಳವಾಗಿ ತೋರಿಕೊಡುತ್ತದೆ. ಆನಂದ ಆತ್ಮನಾಗಿರುವ ಸ್ವರೂಪ ಸುಖವು ವೃತ್ತಿಯಲ್ಲಿ ಅತಿ ಹೆಚ್ಚು ತೋರಿಕೊಂಡಾಗ ಅದಕ್ಕೆ ನಾವು ಕರೆಯುವ ಹೆಸರು ಸುಖ. ಆದ್ರೆ ಒಂದು ಕ್ಷಣ ಎರಡು ಕ್ಷಣ ಸ್ವಲ್ಪ ಕಾಲ ಅಷ್ಟೇ ಅದು ತೋರ್ಕೊಂಡು ಮತ್ತೆ ಪುನಃ ನಮ್ಮ ಮನಸ್ಸು ಆಲೋಚನೆಗಳಿಗೆ ಗೊಂದಲಗಳಿಗೆ ಒಳಗಾಗ್ತದೆ. ಅಷ್ಟು ಹೊತ್ತಿನಲ್ಲಿ ನಮ್ಗೆ ಅದನ್ನು ಗುರುತಿಸ್ಲಿಕ್ಕೆ ಆಗಲ್ಲ. ಏನಂತ ಈ ಸುಖ ಶಾಂತಿ ಒಳಗಂಡ ಬಂದಿತ್ತು ಅಂತ ಗುರುತಿಸ್ಲಿಕ್ಕೆ ಆಗಲ್ಲ. ನಾವು ಆ ವಿಷಯಕ್ಕೆ ಅದನ್ನ ಆರೋಪ ಮಾಡಿ ಬಿಡ್ತೇವೆ. ಕಾಫಿಯಿಂದಲೋ ವ್ಯಕ್ತಿಯಿಂದಲೋ ವಸ್ತುವಿನಿಂದಲೋ ಅದು ಬಂತು ಅಂತ ಆರೋಪ ಮಾಡಿಕೊಂಡು ಅದರಿಂದ ಸುಖ ಇದರಿಂದ ಸುಖ ಅಂತ ಹೇಳ್ತೇವೆ. ಬಟ್ ಸುಖವಾದದ್ದು ಹೇಗೆ ಅಂತ ಹೇಳಿದ್ರೆ ನಮ್ಮ ಅಂತಃಕರಣ ಪ್ರಶಾಂತವಾದದ್ರಿಂದ. ಆದ್ರಿಂದ ಶಾಂತಿ ಇದ್ದರೆ ಮಾತ್ರ ಸುಖ. ಸುಖ ಅಂದ್ರೆ ಶಾಂತಿಯೇ ಹೊರತು ಬೇರೆ ಇನ್ನೇನಲ್ಲ. ಅಂತ ಸುಖ ಆಗಬೇಕು ಅಂದ್ರೆ ವೃತ್ತಿಗಳು ಶಾಂತವಾಗಬೇಕು. ಈಗ ಒಬ್ಬ ವ್ಯಕ್ತಿಗೆ ತನ್ನ ಮನಸ್ಸಿನ ಆಲೋಚನೆಗಳನ್ನ ಪ್ರಶಾಂತ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಆದ್ರೆ ಅವನು ಸುಖಕ್ಕೆ ಹುಡುಕುವ ಅವಶ್ಯಕತೆ ಇಲ್ಲ. ಅದಕ್ಕೆ ಧ್ಯಾನ ಕಾಲದಲ್ಲಿ ಮನಸ್ಸನ್ನ ಪ್ರಶಾಂತ ಮಾಡಿಕೊಂಡಾಗ ಅತ್ಯಂತ ಸುಖವಾಗುತ್ತದೆ ಅಂತ ಗೀತೆಯು ಹೇಳುತ್ತೆ, ಬೇರೆ ಯೋಗಶಾಸ್ತ್ರವು ಹೇಳುತ್ತೆ. ಸುಖಮಾತ್ಯಂತಿಕಂ ಯತ್ಯತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅಂತಹ ಸುಖ ಅಂತಃಕರಣ ಶುದ್ಧವಾದಾಗ ಸೂಕ್ಷ್ಮವಾದಾಗ ಆತ್ಮನ ಪ್ರತಿಬಿಂಬ ರೂಪವಾಗಿ ತೋರತಕ್ಕಂಥದ್ದು. ಅದೇ ಅಂತಃಕರಣವು ಹೆಚ್ಚು ವೃತ್ತಿಗಳನ್ನು ಒಳಗೊಂಡಾಗ, ಅಂದ್ರೆ ಸ್ಥೂಲವೂ ಜಡವೂ ಆದಾಗ, ಅಂದ್ರೆ ಅಶುದ್ಧವೂ ಸ್ಥೂಲವೂ ಆದಾಗ, ಅಶುದ್ಧ ಅಂದ್ರೆ ಹೆಚ್ಚು ತಮೋಗುಣ ರಜೋಗುಣಕ್ಕೆ ಒಳಗಾಗುವುದು ಅಶುದ್ಧ. ಸ್ಥೂಲ ಅಂತ ಹೇಳಿದ್ರೆ ಸ್ಥೂಲ ಅಂತ ಹೇಳಿದ್ರೆ ಹೆಚ್ಚು ವೃತ್ತಿಗಳು ಬರೋದು. ಹೆಚ್ಚು ವೃತ್ತಿಗಳು ಬರುವಂಥದ್ದು ಮತ್ತು ರಜೋಗುಣ ತಮೋಗುಣಕ್ಕೆ ಒಳಗಾದ ವೃತ್ತಿಗಳು ಇದ್ದರೆ ಅದು ಅಶಾಂತವಾದ ಅಂತಃಕರಣ ಅಂತ. ಅಶಾಂತವಾದ ಅಂತಃಕರಣದಲ್ಲಿ ಆನಂದ ಆತ್ಮನ ಪ್ರತಿಬಿಂಬ ಹೆಚ್ಚು ತೋರದೇ ಇರೋದ್ರಿಂದ ದುಃಖ ಅಂತ ಕರಿತೇವೆ ನಾವು ಅದನ್ನು. ದುಃಖ ಅಂದ್ರೆ ಸುಖ ಅಂದ್ರೆ ಇಷ್ಟೇ. ಮನಸ್ಸು ಪ್ರಶಾಂತವಾದ್ರೆ ಸುಖ, ಮನಸ್ಸು ಅಪ್ರಶಾಂತವಾದ್ರೆ ದುಃಖ. ನಮ್ಗೆ ಸುಷುಪ್ತಿಯಲ್ಲಿ ಯಾಕೆ ಸುಖವಾಗ್ತದೆ? ಎಚ್ಚರವನ್ನು ಮುಗಿಸಿ ಕನಸನ್ನು ಮುಗಿಸಿ ತನಿನಿದ್ದೆ ಸ್ಥಿತಿಗೆ ಹೋದಾಗ ಅಲೆಗಳಿಲ್ಲದ ಸರೋವರದ ಹಾಗೆ ಮನಸ್ಸು ಅತ್ಯಂತ ಪ್ರಶಾಂತವಾಗಿರುವಾಗ ಆತ್ಮನ ಸುಖ ಅಲ್ಲಿ ತೋರೋದ್ರಿಂದ. ಸುಷುಪ್ತಿ ಕಾಲದಲ್ಲಿ ಅಂತಃಕರಣ ಆತ್ಮನಲ್ಲಿಯೇ ಒಂದಾಗುತ್ತೆ ಎಂಬುದಾಗಿ ಹೇಳುತ್ತೆ ಶಾಸ್ತ್ರ. ಮಕ್ಕಳಿಗೆ ಯಾಕೆ ಸುಖ ಹೆಚ್ಚು ತೋರ್ತದೆ? ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರ ಮನಸ್ಸು ಶುದ್ಧವೂ ಸೂಕ್ಷ್ಮವೂ ಆಗಿರೋದ್ರಿಂದ. ದೊಡ್ಡಾದವರಿಗೆ ಯಾಕೆ ದುಃಖ ಜಾಸ್ತಿ ಆಗ್ತದೆ? ಆ ಮನಸ್ಸು ಸ್ಥೂಲವೂ ಅಶುದ್ಧವೂ ಆಗಿರೋದ್ರಿಂದ.
ಇದನ್ನ ತೈತ್ತರೀಯ ಆನಂದ ಮೀಮಾಂಸಾ ಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾರು ಉಪಾಸನಾದಿಗಳನ್ನು ಮಾಡ್ತಾರೋ, ಬ್ರಹ್ಮಚರ್ಯಾದಿಗಳು ನಿಯಂತ್ರಣ ಮಾಡ್ತಾರೋ, ಇಂದ್ರಿಯಗಳನ್ನು ನಿಗ್ರಹ ಇಟ್ಟುಕೊಂಡಿದ್ದಾರೋ, ತಪಸ್ಸನ್ನ ಮಾಡ್ತಾರೋ ಅಂತವರ ಅಂತಃಕರಣ ಶುದ್ಧವೂ ಸೂಕ್ಷ್ಮವಾಗಿ ಆತ್ಮನ ಪ್ರತಿಬಿಂಬ ಹೆಚ್ಚು ತೋರ್ತದೆ ಅಂತ. ಇದನ್ನು ಒಬ್ಬೊಬ್ಬ ಉಪಾಸಕನಿಗೂ ಕಾಣಬಹುದು, ಒಬ್ಬ ಧಾರ್ಮಿಕನಿಗೂ ಧರ್ಮನಿಷ್ಠೆಯುಳ್ಳವನಿಗೂ ಕೂಡ ಶುದ್ಧ ಅಂತಃಕರಣದಲ್ಲಿ ಹೆಚ್ಚಿನ ಸುಖ ತೋರ್ತದೆ. ಆದರೆ ವಿಷಯೋಪಭೋಗದಲ್ಲಿ ಆದಾಗ ಸುಖ ತೋರುವುದು ಇದೇ ಪ್ರೊಸೆಸ್ ಇಂದ. ಆದರೆ ಆತ್ಮಜ್ಞಾನದಲ್ಲಿ ವೃತ್ತಿಗಳು ಮಿಥ್ಯಾತ್ವವಾಗಿ, ಅಹಂಕಾರ ಮಿಥ್ಯಾತ್ವವಾಗಿ, ವೃತ್ತಿಗಳು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ತೋರುವುದರಿಂದ ಅಥವಾ ವೃತ್ತಿಗಳು ಅಂತರ್ಮುಖವಾಗುವುದರಿಂದ, ಶುದ್ಧವಾಗುವುದರಿಂದ ಆ ಸುಖ ಅನ್ನೋದು ಸಹಜವಾಗಿ ಬರ್ತಿರ್ತದೆ. ಇದೊಂದು. ಇನ್ನೊಂದು, ಆತ್ಮನೇ ಆನಂದದ ಸ್ವರೂಪ ಅಂತ ನಿಶ್ಚಯವಾಗಿರುವುದರಿಂದ ತಾನು ಆನಂದ ಸ್ವರೂಪ ಅನ್ನುವ ನಿಶ್ಚಯ ಅವನಲ್ಲಿ ಇರ್ತದೆ. ಮತ್ತು ವೃತ್ತಿ ಶುದ್ಧವೂ ಸೂಕ್ಷ್ಮವಾಗುವುದರಿಂದ ಆ ವೃತ್ತಿ ಜೊತೆಯಲ್ಲಿ ಬರತಕ್ಕಂಥ ಸುಖವು ಅತ್ಯಂತ ಹೆಚ್ಚಿನದಾಗಿ ಸಿಗ್ತಿರ್ತದೆ. ಅಂಥವನು ಆತ್ಮನಲ್ಲಿಯೇ ನೆಲೆಗೊಂಡವನು ಅನುಭವಿಸುವ ಸುಖವೇ ನಿಜವಾದ ಸುಖ. ಶಂಕರ ಭಗವತ್ಪಾದರು ಹೇಳ್ತಾರಲ್ಲ, ನ ಸುಖಸ್ಯ ಗಂಧ ಮಾತ್ರಮಪಿ ಉಪಪದ್ಯತೆ ನ ತೃಷ್ಣಾಯಾಮ್ ಸತ್ಯಾಂ. ಯಾರಿಗೆ ಆಸೆ ಇದೆಯೋ ಅಂತವನಿಗೆ ಸುಖದ ಗಂಧವೂ ಇರುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಇಷ್ಟು ಹೇಳಿದ್ದು ಯಾರಿಗೆಂದ್ರೆ ಯುಕ್ತ ಪುರುಷನಾಗಬೇಕು, ಆ ಮೂಲಕ ನಿಧಿಧ್ಯಾಸನವನ್ನು ಮಾಡಬೇಕು ಅಂತ ಹೊಗಳುವುದಕ್ಕಾಗಿ. ಇನ್ನು ಮುಂದಿನ ಶ್ಲೋಕದಲ್ಲಿ ಈ ಅಯುಕ್ತ ಪುರುಷನ ಆಗಿದ್ದುಕೊಂಡು ನಿಧಿಧ್ಯಾಸನ ಸಾಧನೆಯನ್ನು ಮಾಡ್ಲಿಕ್ಕೆ ಹೊರಟ್ರೆ ಏನಾಗ್ತದೆ ಅಂತ. ಅಂದ್ರೆ ಇಂದ್ರಿಯ ಮನಸ್ಸಿನ ಮೇಲೆ ಹತೋಟಿ ಇಲ್ಲದೆ ಸಾಧನೆ ಮಾಡ್ಲಿಕ್ಕೆ ಒಬ್ಬನು ಹೊರಟ್ರೆ ಅವನ ಕಥೆ ಏನಾಗ್ತದೆ ಚಂದದಲ್ಲಿ ಹೇಳ್ತಾನೆ ಭಗವಂತ. 67ನೇ ಶ್ಲೋಕ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ವಿಷಯ ವಸ್ತುಗಳಲ್ಲಿ ಸಂಚರಿಸುತ್ತಿರುವ ಇಂದ್ರಿಯಗಳ ಹಿಂದೆ ಯಾವನು ತನ್ನ ಮನಸ್ಸನ್ನು ಹರಿಬಿಟ್ಟಿದ್ದಾನೋ, ಮನಃ ಅನುವಿಧೀಯತೆ ಚರತಾಂ ಇಂದ್ರಿಯಾಣಾಂ ಮನ ಅನುವಿಧೀಯತೆ, ವಿಷಯ ವಸ್ತುಗಳಲ್ಲಿ ಸಂಚರಿಸುತ್ತಿರುವ, ಅದಕ್ಕೆ ಗೋಚರ ಅಂತ ಹೇಳ್ತಾರೆ. ಗೋಚರ ಅಂದ್ರೆ ಈ ವಿಷಯ ವಸ್ತುಗಳು, ಗೋ ಅಂದ್ರೆ ಇಂದ್ರಿಯಗಳು ಚರಿಸ್ತಕ್ಕಂತಹ ಜಾಗ. ಆ ವಿಷಯ ವಸ್ತುಗಳು, ಅದರ ಹಿಂದೆ ಇಂದ್ರಿಯಗಳು, ಅದರ ಹಿಂದೆ ಮನಸ್ಸು. ಅಂದ್ರೆ ಅನಿಯಂತ್ರಿತವಾದಂತಹ ಇಂದ್ರಿಯಗಳಿದ್ದಾಗ ಅಂತಹ ಇಂದ್ರಿಯಗಳ ಮನಸ್ಸನ್ನ ಅಪಹರಿಸ್ತದೆ, ಅಥವಾ ಮನಸ್ಸು ಆ ಇಂದ್ರಿಯಗಳನ್ನು ಅನುಸರಿಸ್ತದೆ. ಒಂದು ಸುಲಭವಾದ ಶಬ್ದದಲ್ಲಿ ಹೇಳೋದಾದ್ರೆ, ಯಾರ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇಲ್ಲವೋ, ಯಾರ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲವೋ ಅಂಥವನು ಅಂತ. ಅವನ ಕತೆ ಏನಾಗ್ತದೆ ಅಂದ್ರೆ ತದ್ ಅಸ್ಯ ಪ್ರಜ್ಞಾಂ ಹರತಿ. ಅಂತಹ ಮನಸ್ಸು ಇವನ ಪ್ರಜ್ಞೆಯನ್ನ ಅಪಹರಿಸ್ತದೆ. ಇಷ್ಟು ದಿನಗಳ ಕಾಲ ಮಾಡಿರತಕ್ಕಂತಹ ಶ್ರವಣ ಮನನದಿಂದ ತಾನು ಗಳಿಸಿದಂತಹ ಜ್ಞಾನವನ್ನ ಈ ಅನಿಯಂತ್ರಿತವಾದ ಇಂದ್ರಿಯ ಮನಸ್ಸುಗಳು ಅಪಹರಿಸಿ ಬಿಡ್ತವೆ. ಅದಕ್ಕೆ ಜ್ಞಾನ ಪ್ರಜ್ಞೆ ಸ್ಥಿತಪ್ರಜ್ಞೆ ಆಗೋ ತನಕವೂ ಕೂಡ, ಜ್ಞಾನ ನಿಷ್ಠೆ ಆಗೋ ತನಕೂ ಕೂಡ ಇಂದ್ರಿಯ ಮನಸ್ಸುಗಳ ಮೇಲೆ ಸಂಪೂರ್ಣ ಹತೋಟಿ ಇರಬೇಕು ಅಂತ ಎಚ್ಚರ ಹೇಳ್ತಿದ್ದಾನೆ ಭಗವಂತ. ಅಲ್ಲ, ಆದ್ಮೇಲೆ ಏನಾಗ್ತದೆ ಅಂತ ಪ್ರಶ್ನೆ ಇಲ್ಲಿ. ಅದಕ್ಕೆ ಅವನೇ ಉತ್ತರ ಕೊಟ್ಟಿದ್ದಾನೆ. ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತತೆ ಅಂತ. ಆತ್ಮಜ್ಞಾನವಾದ ಮೇಲೆ ಸಹಜವಾಗಿ ಇಂದ್ರಿಯ ಮನಸ್ಸು ನಿಯಂತ್ರಣ ಬರ್ತದೆ, ಆಮೇಲೆ ಮಾಡ್ಬೇಕಾದ ಪ್ರಯತ್ನ ಇಲ್ಲ. ಆದ್ರೆ ಎಲ್ಲಿಯ ತನಕ ನಿಷ್ಠೆ ಪ್ರಾಪ್ತಿ ಆಗೋಲ್ವೋ ಅಲ್ಲಿಯ ತನಕ ಇಂದ್ರಿಯ ಮನಸ್ಸುಗಳ ಮೇಲೆ ಒಂದು ಹತೋಟಿ ಇರಬೇಕು, ಒಂದು ಶಿಸ್ತು ಇರಬೇಕು. ಹಾಗಿಲ್ಲದಿದ್ರೆ ಏನಾಗ್ತದೆ, ವಾಯುರ್ನಾವಮಿವಾಂಭಸಿ. ಅಂಭಸಿ, ಅಂಭಸ್ ಅಂದ್ರೆ ಸಮುದ್ರ, ಅಂದ್ರೆ ವಿಶಾಲವಾದ ನೀರಿರತಕ್ಕಂತಹ ಒಂದು ಜಾಗ, ಸಾಗರ, ಸಮುದ್ರ. ಅಲ್ಲಿ ಒಂದು ನಾವೆ ಅಂತ ಹೇಳಿದ್ರೆ ದೋಣಿ ಹೋಗ್ತಾ ಇದೆ. ವಿಶಾಲವಾದ
ಬಿರುಗಾಳಿಯು ಬಂದ್ರೆ ಆ ದೋಣಿಯ ಕಥೆ ಏನಾಗ್ತದೆ, ಹಾಗೆ ಸಾಧಕನ ಕಥೆ ಆಗ್ತದೆ ಅಂತ ಹೇಳ್ತಾರೆ. ಕಠೋಪನಿಷತ್ತಲ್ಲಿಯೂ ನಾವು ನೋಡಿದ್ದೆವು. ಗೊಂಡಾರಣ್ಯದಲ್ಲಿ ಚಲಿಸುವ ಒಬ್ಬ ರಥಿಕನ ಕಥೆಯನ್ನ, ದೃಷ್ಟಾಂತವನ್ನ, ರೂಪಕವನ್ನು ಕೊಡುತ್ತೆ. ಶಬ್ದಾರಣ್ಯ, ಸ್ಪರ್ಶಾರಣ್ಯ, ರೂಪಾರಣ್ಯ, ರಸಾರಣ್ಯ, ಗಂಧಾರಣ್ಯಗಳಲ್ಲಿ 5 ಕುದುರೆಗಳನ್ನ ಕಟ್ಟಿರತಕ್ಕಂತಹ, ಅನಿಯಂತ್ರಿತವಾದ ಕುದುರೆಗಳನ್ನ ಕಟ್ಟಿರತಕ್ಕಂತಹ, ತನ್ನ ಕಡಿವಾಣಗಳ ಮೇಲೆ ಹಿಡಿತವಿಲ್ಲದ ಸಾರಥಿಯೊಬ್ಬ ಚಲಿಸಿದರೆ ಸಿಕ್ಕ ಕಡೆಯೆಲ್ಲ ಹಾರಿ ಹಸಿರು ತಿನ್ನುವ, ಒಂದಕ್ಕೊಂದು ದ್ವೇಷ ಮಾಡುವ, ಮನಸ್ಸಿಗೆ ಬಂದಲ್ಲಿ ಓಡುವ ಕುದುರೆಗಳನ್ನು ಕಟ್ಟಿಕೊಂಡು ಒಬ್ಬ ರಥಿಕನು ತನ್ನ ಯಾತ್ರೆಯನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆಯೇ ಇಲ್ಲಿ ಕೊಟ್ಟಿರುವ ರೂಪಕ ಬೇರೆ. ಒಬ್ಬ ನಾವಿಕ, ಅವನೇ ಪಥಿಕ, ಅವನೇ ಯಾತ್ರಿಕ, ಅಥವಾ ಅವನೇ ಸಾಧಕ. ಸಂಸಾರ ಎನ್ನುವ ದಡದಿಂದ ಬಿಟ್ಟು ಮೋಕ್ಷ ಎನ್ನುವ ಅಥವಾ ಸ್ಥಿತಪ್ರಜ್ಞ ಎನ್ನುವ ದಡವನ್ನ ತಲುಪಲಿಕ್ಕೆ ಹೊರಟಿದ್ದಾನೆ. ಸ್ಥಿತಪ್ರಜ್ಞತ್ವ ಅಂದ್ರೂ ಒಂದೇ, ಮೋಕ್ಷ ಅಂದ್ರೂ ಒಂದೇ. ಸಂಸಾರ ದಡದಿಂದ ಹೊರಟು ಸ್ಥಿತಪ್ರಜ್ಞತ್ವ ಅಥವಾ ಮೋಕ್ಷ ಎನ್ನುವ ದಡಕ್ಕೆ ಹೊರಟಂತಹ ಒಬ್ಬ ಪಥಿಕ, ನಾವಿಕ ತನ್ನ ಚುಕ್ಕಾಣಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಜ್ಞೆ ಎನ್ನತಕ್ಕಂತಹ ಒಂದು ದೋಣಿಯಲ್ಲಿ ಕುಳಿತುಕೊಂಡಿದ್ದಾನೆ. ಅವನ ಸಾಧನೆ ಯಾವುದು? ಪ್ರಜ್ಞಾ ಎನ್ನುವಂತಹ ಒಂದು ದೋಣಿ. ಅಂದ್ರೆ ಶ್ರವಣ ಮನನವನ್ನ ಮಾಡಿಕೊಂಡು ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿದ್ದಾನೆ. ಇನ್ನು ಚುಕ್ಕಾಣಿಯನ್ನು ಹಿಡಿದು ನಿಧಿಧ್ಯಾಸನವನ್ನು ಮಾಡ್ತಾ ಇದ್ದಾನೆ ಅವನು ಸ್ಥಿತಪ್ರಜ್ಞನಾಗುವುದಕ್ಕೆ. ಪ್ರಜ್ಞದಿಂದ ಸ್ಥಿತಪ್ರಜ್ಞನ ದಡಕ್ಕೆ ಹೋಗುವುದಕ್ಕೆ ಅವನು ಚುಕ್ಕಾಣಿಯಿಂದ ಆ ದೋಣಿಯನ್ನು ಮುನ್ನಡೆಸ್ತಾ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ. ಆ ಸಂದರ್ಭದಲ್ಲಿ ಬಿರುಗಾಳಿ ಬಂದು ಬಿಡ್ತು. ಯಾವುದು ಬಿರುಗಾಳಿ? ಇಂದ್ರಿಯ ಮನಸ್ಸುಗಳು ಹತೋಟಿ ಇಲ್ಲದೆ ಇರುವುದೇ ಬಿರುಗಾಳಿ. ಓಡುತ್ತಿರುವ ಇಂದ್ರಿಯಗಳ ಹಿಂದೆ ಮನಸ್ಸು ಓಡ್ತಾ ಇದೆ, ಇಂದ್ರಿಯ ವಿಷಯೋಪಭೋಗಗಳಲ್ಲಿ ರಮಿಸಿಕೊಳ್ತಾ ಇದ್ದಾನೆ. ಅದೇ ಪ್ರಜ್ಞೆಯನ್ನ ಅಪಹರಿಸುವ ಬಿರುಗಾಳಿ. ಅವನ ಪ್ರಜ್ಞೆ ಅಲ್ಲೋಲ ಕಲ್ಲೋಲವಾಗಿಬಿಡ್ತದೆ. ಸ್ಥಿತಪ್ರಜ್ಞನಾಗಲಿಕ್ಕೆ, ಮುಕ್ತನಾಗಲಿಕ್ಕೆ ಹೊರಟಂತ ಸಾಧಕನು ಎಲ್ಲೋ ಹೋಗಿ ಹಾಳಾಗಿ ಬಿಡ್ತಾನೆ. ಹಾಗೆ ಅಲ್ವಾ? ಕ್ಯಾಪ್ಟನ್ ಒಬ್ರು ನಮ್ಮ ಜೊತೆ ತುಂಬಾ ಚರ್ಚೆ ಮಾಡ್ತಾ ಇದ್ರು. ಅವರು ತಮ್ಮ ದೊಡ್ಡ ದೊಡ್ಡ ಬೋಟ್ಗಳನ್ನ ತೆಗೆದುಕೊಂಡು ಹೋಗುವಾಗ ಆ ಸಮುದ್ರದಲ್ಲಿ ಮಾರುತಗಳು, ಬಿರುಗಾಳಿಗಳು ಬಂದಾಗ ಏನೇನಾಗ್ತದೆ ಅಂತ ಕಥೆಗಳನ್ನು ಹೇಳ್ತಾ ಇದ್ರು. ಬೋಟುಗಳು ಒಡೆದು ಚೂರು ಚೂರಾಗಿ ಹೋಗ್ತದಂತೆ. ಯಾವುದೋ ಒಂದು ದೊಡ್ಡ ಶಿಲೆಗೋ ಬಂಡೆಗೋ ಅಪ್ಪಳಿಸಿ ಚೂರು ಚೂರಾಗಿ ಹೋಗ್ತದೆ. ಎಷ್ಟೋ ಸಲ ತಾನು ಹೋಗಬೇಕಾಗಿರೋ ದಿಕ್ಕು ತಪ್ಪಿ ಇನ್ನೆಲ್ಲೋ ಹೋಗಿ ಮುಟ್ತಾನೆ ಅವನು. ಆಸ್ಟ್ರೇಲಿಯಾ ಹೋಗಬೇಕಾದವನು ಆಫ್ರಿಕಾ ಹೋಗಿ ಮುಟ್ಟಬಹುದು. ಯಾಕಂದ್ರೆ ಆ ಗಾಳಿ ಅನ್ನುವಂಥದ್ದು, ಬಿರುಗಾಳಿ ಬಂದಾಗ ಯಾವ ಶಕ್ತಿಯೂ ಅದನ್ನು ತಡಿಲಿಕ್ಕಾಗಲ್ಲ ಅಂತ. ಎಷ್ಟು ಎಕ್ಸ್ಪರ್ಟ್ ಕ್ಯಾಪ್ಟನ್ ಆಗಿದ್ರು ಕೂಡ ಅವನಿಗೆ ದಿಕ್ಕೇ ತೋಚದಾಗ್ಬಿಡುತ್ತೆ ಅಂತ ಹೇಳಿ ಅವರ ಕಥೆಯನ್ನೆಲ್ಲ ಹೇಳ್ತಾ ಇದ್ರು ಅನ್ಸುತ್ತೆ. ಇದು ಹಾಗೆ ಆಗ್ತದೆ. ಸಾಧನೆಯ ಕಾಲದಲ್ಲಿ ಒಂದು ಶಿಸ್ತು ಇಲ್ಲದಂತಹ ವ್ಯಕ್ತಿ ತಾನು ಮೋಕ್ಷದ ದಡವನ್ನು ತಲುಪುವ ಬದಲಾಗಿ ಸಂಸಾರ ದಡವನ್ನು ಹೋಗಿ ಮುಟ್ಟಬಹುದು. ಅದಕ್ಕೆ ಸಾಧನೆ ಅಂತ ಮಾಡಲಿಕ್ಕೆ ಹೊರಟಂತಹ ಸಾಧಕರು ವ್ಯವಹಾರದಲ್ಲಿ ಸಿಕ್ಕಾಕೊಂಡು ಬಿದ್ದು ಬಿಡ್ಬೋದು. ಶಾಲೆ ಕಾಲೇಜುಗಳನ್ನು ಕಟ್ಟುವುದರಲ್ಲಿಯೋ, ವ್ಯವಹಾರ ಮಾಡಿ ಹಣ ಸಂಪಾದನೆ ಮಾಡುವುದರಲ್ಲಿಯೋ, ಅಥವಾ ಇನ್ನೇನೋ ಸಂಸಾರದ ಮಧ್ಯೆ ಮುಳುಗಿ ಹೋಗಬಹುದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತನ್ನ ಇಂದ್ರಿಯ ಮನಸ್ಸುಗಳ ಮೇಲೆ ಹತೋಟಿ ಇಲ್ಲದೇನೆ ಸಾಧನೆ ಮಾಡತಕ್ಕಂತಹ ಪ್ರಯತ್ನ ಮಾಡಿದ್ದೇ ದೋಷ. ಅದಕ್ಕೆ ಶಂಕರ ಭಗವತ್ಪಾದರು ಹಾಗೂ ಬೇರೆ ಗ್ರಂಥಗಳಲ್ಲಿ ಕೂಡ ಹೇಳ್ತಾರೆ, ಯದಿ ಮೋಕ್ಷಸ್ಯ ಆಶಾ ಯದಿವೈತವಾಸಿ ವಿಷಯಾನ್ ವಿಷಮಿವ ತ್ಯಜ ಅಂತ. ಮೋಕ್ಷದ ಅಪೇಕ್ಷೆ ನಿನಗಿರೋದು ಹೌದಾದ್ರೆ ವಿಷಯವನ್ನ ವಿಷದಂತೆ ತ್ಯಜಿಸು ಅಂತ ಹೇಳ್ತಾರೆ. ಟಿವಿಜಿ ಕೂಡ ಕಗ್ಗದಲ್ಲಿ ಹೇಳ್ತಾರಲ್ಲ, ಮೋಕ್ಷದ ಅಪೇಕ್ಷೆ ಇದ್ದರೆ ವಿಷಯ ಸುಖ ಅನ್ನುವುದು ವಿಷಗಿಂತಲೂ ಕನಿಷ್ಠ ಅಂತ. ಈ ರೀತಿಯಾಗಿ ಇಂದ್ರಿಯ ಭೋಗದ ಮೇಲೆ, ಮನಸ್ಸಿನ ಚಾಂಚಲ್ಯದ ಮೇಲೆ ಒಂದು ಹಿಡಿತವನ್ನು ಇಟ್ಟುಕೊಂಡು, ಶಿಸ್ತನ್ನು ಇಟ್ಟುಕೊಂಡು ನಿರಂತರವಾಗಿ ಆತ್ಮಾಭ್ಯಾಸವನ್ನ ಮಾಡಿದರೆ ಮಾತ್ರವೇ ತನ್ನ ಮೋಕ್ಷ ಎನ್ನುವ ದಡವನ್ನು ಮುಟ್ಲಿಕ್ಕೆ ಸಾಧ್ಯ ಎಂಬಂತಹ ಉಪಮೆಯನ್ನು ಕೊಡ್ತಾ
ಮುಂದಿನ ಶ್ಲೋಕದಲ್ಲಿ ಈ ಚಿಂತನೆಗೆ ಒಂದು ಉಪಸಂಹಾರವನ್ನು ಮಾಡ್ತಿದ್ದಾನೆ. ಉಪಕ್ರಮವನ್ನು ಮಾಡಿದ್ದು 60ನೇ ಶ್ಲೋಕದಲ್ಲಿ, ಉಪಸಂಹಾರವನ್ನು ಮಾಡ್ತಿದ್ದಾನೆ. ಈ ಶ್ಲೋಕದಲ್ಲಿ ಉಪಸಂಹಾರ ಮಾಡ್ತಿದ್ದಾನೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ತಸ್ಮಾತ್ ಅಂದ್ರೆ ಆದ್ರಿಂದ ಅಂತ ಟೋಟಲ್ ಟಾಪಿಕ್ ಡಿಸ್ಕಷನ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯಶಾಸ್ತ್ರದಲ್ಲಿ ನಿಗಮನ ಅಂತ ಹೇಳ್ತಾರೆ. ಒಂದು ಸಿದ್ಧಾಂತವನ್ನ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿ ಅದನ್ನು ಮುಗಿಸುವಾಗ ಆದ್ದರಿಂದ ನಾನು ಈ ವಿಷಯವನ್ನ ನಿರ್ಧರಿಸಿದ್ದೇನೆ, ನಿರ್ಣಯ ಮಾಡಿದ್ದೇನೆ, ನಿಗಮನ ಮಾಡಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ತಸ್ಮಾದ್ಯಸ್ಯ ಮಹಾಬಾಹು ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆದ್ದರಿಂದ ಹೇ ಮಹಾಬಾಹು, ಮಹಾಬಾಹು ಅಂದ್ರೆ ಅರ್ಜುನ, ಬಲಶಾಲಿಯಾದಂತಹ ತೋಳುಗಳುಳ್ಳವನು, ಎಲ್ಲ ರೀತಿಯಿಂದಲೂ ಯಾವನ ಮನಸ್ಸು ಅನ್ನುವಂಥದ್ದು, ಇಂದ್ರಿಯ ಅನ್ನುವಂಥದ್ದು ನಿಗ್ರಹಿಸಲ್ಪಟ್ಟಿದೆಯೋ ಅವನ ಬುದ್ಧಿ ಆತ್ಮನಲ್ಲಿ ಪ್ರತಿಷ್ಠಿತವಾಗಿದೆ. ಸ್ಥಿತ ಪ್ರಜ್ಞಾ ಅಂತಲೂ ಹೇಳ್ಬೋದು, ಸ್ಥಿರ ಪ್ರಜ್ಞಾ ಅಂತ ಹೇಳ್ಬೋದು. ಯಾವನ ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸಿಕೊಂಡು ಆತ್ಮನಲ್ಲಿ ನೆಲೆ ನಿಂತಿದ್ದಾನೋ ಅವನು ಸ್ಥಿರ ಪ್ರಜ್ಞಾ. ಯಾವನು ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸದೆ ಆತ್ಮ ವಿಚಾರದಲ್ಲಿ ತೊಡಗಿದ್ದಾನೋ ಅವನು ಅಸ್ಥಿರ ಪ್ರಜ್ಞನಾಗ್ತಾನೆ ಎಂಬುದಾಗಿ ಹೇಳ್ತಾ ವಿಷಯವನ್ನು ಉಪಸಂಹಾರ ಮಾಡ್ತಿದ್ದಾನೆ. ಮುಂದಿನ ಶ್ಲೋಕಗಳಲ್ಲಿ ಇಡೀ ವಿಚಾರಕ್ಕೆ ಒಂದು ಉಪಸಂಹಾರ, ಅಂದ್ರೆ ಒಬ್ಬ ಜ್ಞಾನಿಗೂ ಅಜ್ಞಾನಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ಹೇಳ್ತಾ, ಜ್ಞಾನಿಯಲ್ಲಿ ಹೇಗೆ ಎಲ್ಲ ಆಸೆಗಳು ಪೂರ್ಣವಾಗುತ್ತೆ ಅನ್ನೋ ವಿಷಯವನ್ನು ತಿಳಿಸ್ತಾ, ಸ್ಥಿತಪ್ರಜ್ಞನ ಇನ್ನೊಂದ್ 2-3 ಲಕ್ಷಣಗಳನ್ನ ಹೇಳ್ತಾ ವಿಚಾರಗಳನ್ನ ಪರಿಸಮಾಪ್ತಿ ಮಾಡ್ತಾನೆ. ಮುಂದಿನ ಸೋಮವಾರ ನಾವು ಈ ಭಗವದ್ಗೀತಾ ವಿಚಾರವಾದಂತಹ ಉಪನ್ಯಾಸ ಇರುವುದಿಲ್ಲ, ಸೋಮವಾರ ಹಾಗೂ ಗುರುವಾರ. ಕಾರಣ ತಿಪಟೂರಿನ ಸತ್ಯಗಣಪತಿ ಸೇವಾ ಟ್ರಸ್ಟು ಹಾಗೂ ಅಲ್ಲಿರ್ತಕ್ಕಂತಹ ಸಾಧಕರೆಲ್ಲರೂ ಸೇರಿ ಒಂದು ವಾರದ ಉಪನ್ಯಾಸ ಕಾರ್ಯಕ್ರಮನ ಆನ್ಲೈನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸಂಜೆ 6ರಿಂದ 7:15 ತನಕ. ನಾವು 6:30ಯಿಂದ 7:30 ಅಂತ ಇಲ್ಲಿ ಮಾಡ್ತಿದ್ದೇವೆ, ಅಲ್ಲಿ 6ರಿಂದ 7:15 ತನಕ ಇಟ್ಕೊಂಡಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು. ಅದರ ಲಿಂಕ್ ಅನ್ನು ಕೂಡ ನಮ್ಮ ಸುಜ್ಞಾನ ಪಥದಲ್ಲಿ ಕೊಟ್ಟಿದ್ದಾರೆ. ಹಾಗೆ ವಿಷಯ ಏನು ಅಂದ್ರೆ 7 ದಿನದಲ್ಲಿ 2 ದಿನ ಪುರಾಣ ವಿಮರ್ಶೆ ಅಂತ, 5 ದಿನ ಸಪ್ತಶತಿ ಅಥವಾ ಚಂಡಿ ಪಾರಾಯಣ ಅಂತ ನಾವೇನ್ ಮಾಡ್ತೇವೋ, ದೇವಿ ಮಹಾತ್ಮೆ ಅಂತ ಕರೀತಾರಲ್ಲ, ಪ್ರಸಿದ್ಧವಾದ ಹೆಸರು ಸಪ್ತಶತಿ ಅಂತ, ಅದರ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳಿದ್ದಾರೆ. 2 ದಿನ ಪುರಾಣಗಳ ಒಂದು ವಿಶೇಷತೆ ಏನು ಅದರ ಬಗ್ಗೆ ವಿಮರ್ಶೆ ಮಾಡಿ ಅಂತ ಹೇಳಿ ಒಟ್ಟು 7 ದಿನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಯಥಾಶಕ್ತಿ ಯಶಕ್ತಿ ಯಥಾಮತಿ ನಾವು ಚಿಂತನೆಯನ್ನು ಮಾಡೋಣ. ಪುರಾಣವೂ ಕೂಡ ನಮ್ಮ 14 ವಿದ್ಯೆಗಳಲ್ಲಿ ಒಂದಾಗಿದೆ, 14 ವಿದ್ಯಾಸ್ಥಾನಗಳಲ್ಲಿ ಒಂದಾಗಿರುವುದರಿಂದ, ಅದು ಶ್ರೇಷ್ಠ ಮಟ್ಟದ ಚಿಂತನೆಯನ್ನೇ ಹೊಂದಿರೋದ್ರಿಂದ ಅದ್ರ ಬಗ್ಗೆಯೂ ತಿಳ್ಕೊಳ್ಳತಕ್ಕಂತಹ ಅವಶ್ಯಕತೆ ಇದೆ. ಆದ್ರಿಂದ ಮುಂದಿನ ಸೋಮವಾರ ಮತ್ತು ಗುರುವಾರ ಭಗವದ್ಗೀತಾ ತರಗತಿ ಇರುವುದಿಲ್ಲ. ಮತ್ತೆ ಪುನಃ ನಾವು ಸೋಮವಾರದಿಂದ ಭಗವದ್ಗೀತಾ ತರಗತಿ ಮುಂದುವರಿಸೋಣ. ಆ ಸಮಯದಲ್ಲಿ 6ರಿಂದ 7:30 ತನಕ 1:30 ಗಂಟೆ ಆ ಸತ್ಸಂಗದಲ್ಲಿ ತಾವು ಕೂಡ ಭಾಗವಹಿಸಬಹುದು. ತಮಗೆ ಸ್ವಾಗತ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬರ್ತೇನೆ. ಮುಂದಿನ ಭಾನುವಾರ ನಮ್ಮ ಮಾಸಿಕ ಸತ್ಸಂಗ, ಪ್ರತಿ ತಿಂಗಳ 2ನೇ ಭಾನುವಾರ ನಡೆಯುವ ಸತ್ಸಂಗ 3:30ರಿಂದ 5:30 ತನಕ ಇರ್ತದೆ. ಈ ಸತ್ಸಂಗದಲ್ಲಿ ನಿಜವಾದ ಕರ್ತೃ ಯಾರು ಎನ್ನುವುದು ಟಾಪಿಕ್. ಅಂದ್ರೆ ಮಾಡಿಸುವವನು ಯಾರು ಅಂತ, ಕರ್ಮ ಮಾಡೋದು ಯಾರು, ಜೀವ ಮಾಡ್ತಾನೋ ಈಶ್ವರ ಮಾಡಿಸ್ತಾನೋ? ಎಷ್ಟೋ ಜನರ ಮನಸ್ಸಲ್ಲಿ ಅದು ಗೊಂದಲಗಳಿದೆ. ದೇವರು ಮಾಡಿಸ್ತಾನೆ ಪಾಪ ಪುಣ್ಯವನ್ನ ಅಂತ ಹೇಳೋದು ಕೆಲವರು, ನಾನೇ ಮಾಡ್ತೇನೆ ಜೀವನೇ ಕಾರಣ ಎಂಬುದಾಗಿ ಒಂದು ಗೊಂದಲ ಇದೆ. ಆ ವಿಷಯವಾಗಿ ಒಂದು ಚರ್ಚೆ ನಡೆಯುತ್ತೆ 3:30ರಿಂದ 5:30 ತನಕ 2 ತಾಸು. ಅದಕ್ಕೆ ಬೇರೆ ಬೇರೆ ಸಾಧಕರು ಕೂಡ ಸೇರ್ಕೊಳ್ತಾರೆ. ಅದನ್ನು ಕೂಡ ಸುಜ್ಞಾನ ಪದದಲ್ಲಿ ಲಿಂಕ್ ಕಳಿಸಿದ್ದೇವೆ. ಮುಂದಿನ ಭಾನುವಾರ ಅಪರಾಹ್ನ 3:30ರಿಂದ 5:30 ತನಕ ಮಾಸಿಕ ಸತ್ಸಂಗ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಾರಾಯಣ.